ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಕೊಡ್ತಿರುವಂಥ ಸುದ್ದಿ ಎಲ್ರಿಗೂ ಖುಷಿಯಾಗುತ್ತೆ, ಅದರಲ್ಲೂ ಮಹಿಳೆಯರಿಗಂತೂ ತುಂಬ ಖುಷಿಯಾಗುತ್ತೆ. ಏನು ಅಂತ ಹೇಳಿದರೆ, ನಾವು ಮದುವೆ ಮನೆಗೆ ಹೋಗ್ತೇವೆ ಅಥವಾ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಚೆಂದ ಕಾಣಬೇಕು. ಚೆಂದ ಕಾಣದಿದ್ದರೆ ಎಲ್ಲೂ ರೆಕಗ್ನೈಸ್ ಸ್ವಲ್ಪ ಕಮ್ಮಿ ಆದಂಗಿರುತ್ತೆ. ಹೇಗಿದ್ದರೂ ಕೂಡ ನಾವು ಚೆಂದಾಗಿ ಹೋಗಬೇಕಾಗುತ್ತೆ. ಒಂದು ಸಿಂಪಲಾಗಿ ಆದರೆ ಚೆಂದಾಗಿ ಹೋಗಬೇಕು. ಹಾಗೆ ಚೆಂದಾಗಿ ಹೋಗ್ಬೇಕು ಅಂತಿದ್ರೆ, ಚೆನ್ನಾಗಿ ಕಾಣಿಸ್ಕೋಬೇಕು ಅಂತಿದ್ರೆ, ನಮಗೆ ಸುಳ್ಯದಲ್ಲಿರುವಂತಹ ಒಂದೇ ಒಂದು ಸಂಸ್ಥೆ ಅಂತ ಹೇಳಿದರೆ ಅದು ಶಾಲೂಸ್ ಮೇಕಪ್ ಆ್ಯಂಡ್ ಹೇರ್ ಅಕಾಡೆಮಿ. ಅವರು ಮಾಡುವಂಥ ಮೇಕಪ್ ಆಗಿರ್ಬೋದು ಅಥವಾ ಹೇರ್ ಒಂದು ಇದು ಮಾಡುತ್ತಾರೋ ಅನಿಸ್ತು, ಅದು ಮಹಿಳೆಯರಿಗಂತೂ ತುಂಬ ಖುಷಿ ಆಗ್ಬೋದು. ನಿಮಗೆಲ್ಲ ನನಗಿಂತ ಜಾಸ್ತಿ ಗೊತ್ತಿರುತ್ತೆ. ಸೊ ಆ ಚೆಂದ ಕಾಣಬೇಕು ಅಂತಿರುವಂತಹ ಒಂದು ಹೇಗೆಲ್ಲ ನಾವು ಮೇಕಪ್ ಮಾಡ್ಬೋದು, ಜೊತೆಗೆ ಅದಕ್ಕೊಂದು ಅಕಾಡೆಮಿ ಬೇರೆ ಇದೆ. ನಿಮಗೇನು ಕಲಿಬೇಕಾ? ಬರೀ ಮೇಕಪ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ನೀವು ಅದನ್ನು ಕಲಿತು ಬೇರೆಯವರಿಗೆ ಕಲಿಸ್ಬೇಕಾ? ಹಾಗಿದ್ದರೆ ಇವತ್ತು ನಾನು ಹೇಳ್ತಿರುವಂಥ ಸಬ್ಜೆಕ್ಟ್ ಮೇಲೆ ತುಂಬ ಫೋಕಸ್ ಮಾಡಿ ಒಂದು ಉದ್ಯೋಗದ ಬಗ್ಗೆ ಮಾಹಿತಿ ಸಿಗುತ್ತೆ, ಜೊತೆಗೆ ನೀವು ಹೇಗೆ ಚೆಂದ ಕಾಣ್ಬೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ. ಸೊ ಇವತ್ತು ನಾನು ಬಂದಿರೋದು ಬೇರೆ ಎಲ್ಲಿಗೂ ಅಲ್ಲ, ನನ್ನ ಸ್ನೇಹಿತೆಯ ಗೌರಿ ಬ್ರೈಡಲ್ ಝೋನ್ ಶಾಲೂಸ್ ಹೇರ್ ಆ್ಯಂಡ್ ಮೇಕಪ್ ಝೋನ್ಗೆ ಬಂದಿದ್ದೇನೆ ನಾನು ಇವತ್ತು. ಅದೊಂದು ತುಂಬ ಚೆನ್ನಾಗಿರೋ ಈ ಒಂದು ಸ್ಥಳದಲ್ಲಿ ನಾನು ಇದ್ದೇನೆ. ನೋಡ್ಬೋದು, ಇಲ್ಲೇ ಒಮ್ಮೆ ಹಾಗೆ ನೋಡೋದಾದರೆ ಅಷ್ಟೇ ಸುಂದರವಾಗಿರುವಂಥ ನಮ್ಮ ಶಾಲಿನಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇದೇ ಓನರು, ಇವರೇ ಗೌರಿ ಬ್ರೈಡಲ್ ಝೋನ್ದು ಶಾಲೂಸ್ ಮೇಕಪ್ ಆ್ಯಂಡ್ ಹೇರ್ ಅಕಾಡೆಮಿಯ ಮಾಲಕಿ ಕೂಡ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ, ಹೇಗಿದ್ದೀರಿ? ಫೈನ್, ಸೂಪರ್. ಶಾಲಿನಿ ಅವರ ಬಗ್ಗೆ ನಾನು ಹೇಳಬೇಕು ಅಂತಾದರೆ, ಇವರು ಮುಖ್ಯವಾಗಿ ನನ್ನ ಊರಿನವರು, ನನ್ನ ನೆರೆಕರೆಯವರು. ಇವತ್ತು ಸುಳ್ಯದಲ್ಲಿ ಒಂದು ಪ್ರತಿಷ್ಠಿತವಾದಂತಹ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ನನಗೆ ತುಂಬ ಖುಷಿಯಾಗ್ತಾಯಿದೆ. ಯಾಕೆಂತ ಹೇಳಿದರೆ, ನನ್ನ ಜೊತೆಗೆ ಒಡನಾಡಿಯಾಗಿದ್ದಂಥ ನಮ್ಮ ಮನೆಯ ನೆರೆಕರೆಯ ಒಬ್ಬ ಹುಡುಗಿ ಇವತ್ತು ಈ ಮಟ್ಟದ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಖುಷಿಯಾಗುತ್ತೆ ನನಗೆ. ಮಹಿಳೆ ಸ್ವಾವಲಂಬಿಯಾಗಿ ಬದುಕಬೇಕು, ಜೊತೆಗೆ ಜೀವನವನ್ನು ಕಟ್ಟಿಕೊಳ್ಳಬೇಕು ಅನ್ನೋಂಥಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂದರೆ ಇವರೇ. ಯಾವುದಕ್ಕೂ ಬೇರೆ ಯಾರಿಗೂ ಕೈ ಚಾಚದೆ, ತನ್ನ ಸ್ವಂತ ದುಡಿಮೆಯಲ್ಲಿ ಯಾರಿಗೂ ಏನನ್ನು ಕೂಡ ಕೈ ಚಾಚದೆ ಬದುಕಿದಂಥ ಶಾಲಿನಿ ಇವತ್ತು ಕಷ್ಟಪಟ್ಟು ಇಷ್ಟಪಟ್ಟು ಪ್ರೀತಿಯಿಂದ ಕಟ್ಟಿದ ಒಂದು ಅರಮನೆಯಲ್ಲಿ ನಾವಿದ್ದೇವೆ. ಹಾಗಾಗಿ ಇದನ್ನು ಕಂಪ್ಲೀಟಾಗಿ ಈ ಚಿತ್ರಣವನ್ನು ತೋರಿಸ್ತೇವೆ. ಶಾಲಿನಿ ಅವರೇ, ನಮ್ಮನ್ನು ಎಲ್ಲೆಲ್ಲಿ ಹೇಗೆ ಇಲ್ಲಿಂದ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀರಿ ಗೊತ್ತಿಲ್ಲ, ಇದರ ಬಗ್ಗೆ ನಮಗೆ ಮಾಹಿತಿ ಕಮ್ಮಿ. ಸೊ ನೀವಾಗಿ ಜಾಸ್ತಿ ಹೇಳಬೇಕು, ಏನೇನು ವಿಚಾರಗಳಿದ್ದಾವೆ ಅಂತೇಳಿ. ಈ ಏರಿಯಾ ಬಗ್ಗೆ ಹೇಳೋದಾದ್ರೆ ರಿಸೆಪ್ಷನ್ ಏರಿಯಾ ಏನೇನಿದೆ? ರಿಸೆಪ್ಷನ್ ಏರಿಯಾದಲ್ಲಿ ನೋಡುವಾಗ ಇಲ್ಲೆಲ್ಲ ನಮಗೆ ಒಂದು ಕಾಣ್ತದೆ ಏನಂತ ಹೇಳಿದರೆ ಸರ್ಟಿಫಿಕೇಟ್ಸ್ ಎಲ್ಲ ಕಾಣ್ತದೆ. ಏನು ಸರ್ಟಿಫಿಕೇಟ್ ಅದು? ಒಂದೊಂದು ಎಕ್ಸ್ಪ್ಲೇನ್ ಮಾಡಿ. ಬನ್ನಿ, ಇಲ್ಲಿ ಬನ್ನಿ, ನೀವೇ ಎಕ್ಸ್ಪ್ಲೇನ್ ಮಾಡಿ. ಎಲ್ಲ ಮೇಕಪ್ ಮತ್ತೆ ಹೇರ್ ಅಕಾಡೆಮಿ ಇದೆ. ಅದು ನಂದು ಅಂದ್ರೆ ಇದು ಮೇನ್ ಇದರದ್ದು ಇಲ್ಲಿ ಇದೆ. ಅಂದ್ರೆ ನಿರೀಕ್ಷಾ ಶೆಟ್ಟಿ ಮಂಗಳೂರು ಅವರಲ್ಲಿಂದ ನಾನು ಮೇಕಪ್ ಕಲ್ತಿದ್ದು, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಇದು ಎಲ್ಲ ಬ್ಯೂಟಿ ಪಾರ್ಲರ್ ಇಂದ ಇದು ಮುಗಿಸಿದ್ದೆ ಅಂತ, ನಮ್ಮ ಬ್ಯೂಟಿ ಪಾರ್ಲರ್ ಕೋರ್ಸ್ ಮುಗಿಸಿದ್ದೆ. ಆನಂತರ ಇದು ಕಲ್ತಿದ್ದು ನಮ್ದು ಮೇಕಪ್ ಅಂಡ್ ಹೇರ್ ಅಕಾಡೆಮಿ ಇದು ಕಲ್ತಿದ್ದು. ಅದು ಸಹ ನಮ್ಮ ನಿರೀಕ್ಷಾ ಶೆಟ್ಟಿ ಮಂಗಳೂರು ಅವರಿಂದ. ಆಮೇಲೆ ಸಾರಿ ಡ್ರಾಪಿಂಗ್ ಸಾಜಿದಾ ಹಾರಿಸ್ ಅವರಿಂದ ಮಂಗಳೂರು. ಆಮೇಲೆ ಇನ್ನೊಂದು ಫ್ಯೂಚರ್ ಮೇಕಪ್ ಅಂತ ಇತ್ತು, ಅದರದ್ದು ನಮ್ಮ ದುರ್ಗಾ ವೆಂಕಟೇಶ್ ಅವರಿಂದ. ಆಮೇಲೆ ವೇದಾ ರಂಜಿತ್ ಅವರಿಂದನೂ ಕಲ್ತಿದ್ದೀನಿ. ಆಮೇಲೆ ನೈಲ್ ಆರ್ಟ್ ಕಲ್ತಿದ್ದೀನಿ. ನೈಲ್ ಆರ್ಟ್ ಆಗಿದೆ, ನೈಲ್ ಆರ್ಟ್ ಸರ್ಟಿಫಿಕೇಟ್ಸ್ ಇದೆ. ಏನಿದು ನೈಲ್ ಆರ್ಟ್? ನೈಲ್ ಆರ್ಟ್ ಅಂದ್ರೆ ಇವಾಗ ಟ್ರೆಂಡ್ ಆಗಿರೋದು ನೈಲ್ ಆರ್ಟ್. ಉಗುರುಗಳಿಗೆ ಬಣ್ಣ ಹಚ್ಚಿ, ಹೌದು, ಅದನ್ನು ಮದುವೆ ಟೈಮಲ್ಲೆಲ್ಲ ಜಾಸ್ತಿ ಆಗ್ತದೆ. ಅದೇ 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 ಅದು ನನ್ನ ಫೇವರೆಟ್. ನನ್ನ ಡಿಸೈನ್ ತುಂಬಾ ತುಂಬಾ ಡಿಸೈನ್ ಅಂತ ನನ್ನ ಫೇವರೆಟ್ ಅವರು. ಹೌದು, ದೇವರು ಇಲ್ಲೇ ಯಾವಾಗಲೂ ನಿಮ್ಮನ್ನು ನೋಡ್ತಾ ಇದ್ದಾರೆ, ಶ್ರೀಕೃಷ್ಣ. ಹಾಗೆ ಇದು ನಿಮ್ಮ ರಿಸೆಪ್ಷನ್ ಏರಿಯಾ. ನೋಡಿ, ಇಲ್ಲಿ ಒಂದು ಸುಂದರವಾದ ಒಂದು ಲೋಗೋವನ್ನು ನಿರ್ಮಾಣ ಮಾಡಿದ್ದಾರೆ. ಏನಿದೆ? ಗೌರಿ ಬ್ರೈಡಲ್ ಝೋನ್ ಆ್ಯಂಡ್ ಶಾಲೂಸ್ ಮೇಕಪ್ ಆ್ಯಂಡ್ ಹೇರ್ ಅಕಾಡೆಮಿ ಅಂತ ಇದೆ. ಭಾಳ ಸುಂದರವಾಗಿ ವಿನ್ಯಾಸ ಮಾಡಿದ್ದಾರೆ. ಫ್ರಂಟ್ ಪೋರ್ಷನ್ ನಾವೆಲ್ಲ ನೋಡಿದ್ದೇವೆ. ಹಾಗೆ ವೆಲ್ಕಮ್ ಮಾಡುವ ಎದುರು ದೇವರಿದೆ, ಕೈ ಮುಗಿದು ಒಳಗೆ ಬನ್ನಿ ಅಂತೇಳಿ ಅಲ್ವಾ? ಹಾಗೆ ಸರಿ, ಈಗ ನಾವು ಮುಂದಕ್ಕೆ ಹೋಗೋಣ. ಇಲ್ಲಿ ಸಖತ್ತಾಗಿದೆ. ಇದು ಪೀಸ್ಫುಲ್ ಆಗಿರ್ಬೇಕು ಬಂದವರಿಗೆಲ್ಲ. ಅಂದ್ರೆ ಇದು ಪಾರ್ಲರ್ ಝೋನ್, ಪಾರ್ಲರ್ ಆಗಿ ಕೊಡ್ತಿದ್ದೀನಿ. ಪಾರ್ಲರ್ ಝೋನ್ ಇದು. ಇಲ್ಲಿ ಪ್ರತಿಯೊಂದು ಐಬ್ರೋಸ್ ಇಂದ ಹಿಡಿದು ಸ್ಟ್ರೈಟ್ನಿಂಗ್ ಆಗ್ಲಿ, ಸ್ಮೂತ್ನಿಂಗ್ ಆಗ್ಲಿ, ಮತ್ತೆ ವ್ಯಾಕ್ಸಿಂಗ್ ಆಗ್ಲಿ, ಎಲ್ಲ ಪ್ರತಿಯೊಂದು ನಮ್ಗೆ ಪಾರ್ಲರ್ ಅಲ್ಲಿ ಯಾವ್ದೆಲ್ಲ ಫೆಸಿಲಿಟಿ ಸಿಗುತ್ತೆ ಎಲ್ಲ ಸಿಗುತ್ತೆ. ಎಲ್ಲ ಹೈಟೆಕ್ ಆಗಿ ಸಿಗ್ತದೆ. ಫುಲ್ ಎಲ್ಲ ಹೈಟೆಕ್ ಆಗಿ ಮಾಡಿಕೊಡ್ತೀವಿ ಪ್ರತಿಯೊಂದನ್ನು. ಈ ಚೇರ್ ಆಕ್ಚುಲಿ ಮೇಕಪ್ ಇದು ಐಬ್ರೋಸ್ ಎಲ್ಲ ನಾವು ಎಲ್ಲದಕ್ಕೂ ಸಾಧಾರಣ ಯೂಸ್ ಮಾಡುವ ಇದೆ ಇಲ್ಲಿ.
ಫೇಶಿಯಲ್ಸ್ ಎಲ್ಲಾ ತರದ ಫೇಶಿಯಲ್ಗಳಿದಾವೆ. ವ್ಯಾಕ್ಸ್ಗಳಲ್ಲಿ ಅಷ್ಟೇ ಒಂದು 2-3 ತರದ ವ್ಯಾಕ್ಸ್ ಇದಾವೆ, ಅದನ್ನು ಮಾಡ್ತೀವಿ. ರಿಕಾ ವ್ಯಾಕ್ಸ್, ಹೌದು, ರಿಕಾ ವ್ಯಾಕ್ಸ್, ಪೆಡಿಕ್ಯೂರ್, ಮೆನಿಕ್ಯೂರ್, ಪ್ರತಿಯೊಂದು ಎಲ್ಲವೂ ಕೂಡ ಬ್ರಾಂಡೆಡ್, ಎಲ್ಲವೂ ಬ್ರಾಂಡೆಡ್. ಯಾವ್ದು ಹೇರ್ ಕಲರಿಂಗ್ ಆಗಿ ಎಲ್ಲವೂ ಬ್ರಾಂಡೆಡ್ ಮಾಡ್ತಿದ್ರು, ಎಲ್ಲ ಪ್ರೊಫೆಷನಲ್ ಆಗಿ. ಹೌದು, ಯಾಕಂದ್ರೆ ಇವರು ಸುಮ್ಮನೆ ಅಲ್ಲ, ಎಲ್ಲೋ ಒಂದು ಕಡೆ ತರಬೇತಿ ಪಡೆದು, ಮಂಗಳೂರಲ್ಲೆಲ್ಲ ಒಳ್ಳೆ ತರಬೇತಿಯನ್ನು ಪಡೆದು, ಬೆಂಗಳೂರು ಕೂಡ ತರಬೇತಿ ಪಡೆದಿದ್ದಾರೆ ನೋಡಿ. ಎಲ್ಲ ತರಬೇತಿ ಪಡೆದು ಇದರಲ್ಲಿ ಒಂದು ಸ್ವಲ್ಪ ವರ್ಷಗಳ ಅನುಭವ ಇದೆ. ಇವತ್ತು ನಿನ್ನೆಲ್ಲ ಇವರು ಸ್ಟಾರ್ಟ್ ಮಾಡಿದ್ದು. ಪಾರ್ಲರ್ 8 ಇಯರ್ ಆಯ್ತು. 8 ಇಯರ್ ಆಯ್ತು. ಆದರೆ ಇನ್ನೊಂದು ಮಹತ್ವದ ಮಾಹಿತಿ ಏನಂತ ಹೇಳಿದ್ರೆ, ಅವರು ನರ್ಸ್ ಆಗಿದ್ದವರು, ಆರೋಗ್ಯ ಕಾರ್ಯಕರ್ತೆಯಾಗಿದ್ದವರು. ಅವರು ಅನಸ್ತೇಶಿಯಾ ಮತ್ತು ಓಟಿ ಟೆಕ್ನಿಷಿಯನ್. ನೋಡಿ, ಅನಸ್ತೇಶಿಯಾ ಮತ್ತು ಓಟಿ ಟೆಕ್ನಿಷಿಯನ್ ಆದವರು ಕೂಡ ಇವತ್ತು ಅವ್ರ ರೂಟನ್ನೇ ಅವ್ರು ಕಂಪ್ಲೀಟ್ ಚೇಂಜ್ ಮಾಡ್ಕೊಂಡ್ರು ಭವಿಷ್ಯನ. ಎಲ್ಲೋ ಈ ಕಡೆ ನಾವು ಅದಕ್ಕೆ ಹೇಳೋದು, ಯಾವುದೋ ಒಂದು ಕೆಲಸಕ್ಕೆ ಹೊರಟ ಮೇಲೆ ನಾವು ಇನ್ನೊಂದು ಕೆಲಸ ಎಲ್ಲೋ ಸಕ್ಸಸ್ ಆಗ್ತೇವೆ. ಅದಕ್ಕೆ ಉದಾಹರಣೆ ಇವರು. ಯಾವುದು ಸುಳಿಯಲ್ಲಿರಬಾರ್ದು, ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಹಾಗಾಗಿ ಅವರು ಅವರ ಅಭಿರುಚಿಗೆ ತಕ್ಕ ಹಾಗೆ ಹೋಗಿದ್ದಾರೆ. ನನ್ನ ಒಂದು ಡ್ರೀಮ್ ಅಂದ್ರೆ ಫ್ಯಾಷನ್ ನಲ್ಲಿ ಮುಂದುವರಿಬೇಕು ಅಂತ. ನಂಗೆ ಫ್ಯಾಷನ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಅದು ಇನ್ನೊಬ್ಬರನ್ನು ಫ್ಯಾಷನ್ ಮಾಡೋದು ನಂಗೆ ಇಷ್ಟ. ಅದ್ಭುತವಾದ ಮಾತನ್ನು ಹೇಳಿದರು. ಹಾಗೆ ಇಲ್ಲಿ ಸುತ್ತಮುತ್ತ ನೋಡ್ಬೋದು ಬೇರೆ ಬೇರೆ ರೀತಿಯಾದಂತಹ ಒಂದು ಇದಿದೆ ಅಂಥದ್ದು. ಇದೆಲ್ಲ ನೋಡಿ, ಸುಮ್ಮನೆ ಇದಲ್ಲ, ಇನ್ನು ಇದಾವೆ ಮೆಷಿನರೀಸ್, ಎಷ್ಟು ಬಗೆಯ ಕ್ರೀಮ್ಸ್ ಇದೆ ನೋಡಿ. ಅಲ್ಲಿ ಇದು ಪಪ್ಪಾಯ ಫ್ರೂಟ್ಸ್ ಮುಖಕ್ಕೆಲ್ಲ ಹಾಕ್ಲಿಕ್ಕೆ, ಪಪ್ಪಾಯ ಫ್ರೂಟ್ಸ್ ಇದೆಲ್ಲ ಹಾಕಿ ಮಾಡ್ತಾರೆ, ಅದು ಇದೆ. ಹಾಗೆ ಬ್ರೈಡಲ್ ಫೇಶಿಯಲ್ ಗ್ಲೋ ಕಿಟ್ ನೋಡಿ, ಇದು ಎಂತಕ್ಕೆ ಆಗ್ತದೆ ಶಾಲಿನಿ? ಇದು ಬ್ರೈಡಲ್ಗೆ ನಾವು ಹಾಕಿರ್ತೀವಿ, ಬ್ರೈಡಲ್ಗೆ ಫೇಶಿಯಲ್ ಮಾಡುವಂಥದ್ದು. ಬ್ರೈಡಲ್ ಅಂದ್ರೆ ಬ್ರೈಡಲ್ಗೆ ನಾವು ಸ್ಪೆಷಲ್ ಆಗಿ ಕೊಡಬೇಕಾಗುತ್ತೆ. ಅವರಿಗೆ ಮೇಕಪ್ ಎಲ್ಲ ಫೇಸಲ್ಲಿ ಇರಬೇಕು ಅಂತ ಹೇಳಿದ್ರೆ ಬ್ರೈಡಲ್ಗೆ ನಾವು ಸ್ಪೆಷಲ್ ಆಗಿ ಕೊಡಬೇಕು. ಅದಕ್ಕೋಸ್ಕರ ಬ್ರೈಡಲ್ ಫೇಶಿಯಲ್ ಅದು ಕಿಟ್, ಅದು ಬೇರೆನೇ. ಇದೀಗ ಮದುವೆಗೆ ಎಲ್ಲ ರೆಡಿ ಆಗಬೇಕಾದ್ರೆ ನೀವು ಸ್ಪೆಷಲ್ ಆಗಿ ಮಾಡಬೇಕಾಗ್ತದಲ್ಲ. ಈಗ ನಾವು ಹೇಳೋದು, ಈಗ ಮದುಮಗಳನ್ನ ರೆಡಿ ಮಾಡುವಾಗ ಒಂದು ಇದಿರ್ತದೆ, ಯಾವ ಥರ ನೀವು ರೆಡಿ ಮಾಡ್ತೀರಿ, ಎಷ್ಟು ಟೈಮ್ ಬೇಕು ನಿಮಗೆ, ಎಷ್ಟು ಫಾಸ್ಟ್. ಕೆಲವರು ಹೇಳ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾಳಿ ಕಟ್ಟಲಿಕ್ಕೆ ರೆಡಿ ಆಗ್ತೀವಿ, ನೀವು ಬೇಗ ಬೇಗ ಮೇಕಪ್ ಮಾಡಿ ಕೊಡಬೇಕು ಅಂತ. ನೀವು ಎಷ್ಟು ಗಂಟೆ ತಗೊಳ್ಳಿ? ಕೆಲವರು ಗಂಟೆಗಟ್ಟಲೆ ತಗೊಳ್ತಾರೆ. ಇಲ್ಲ, ನಾನು ಫಾಸ್ಟೆಸ್ಟ್ ಆಗಿ 2 hours ತಗೊಳ್ತೀನಿ. ಅಂದ್ರೆ ಹೇರ್, ಮೇಕಪ್, ಸಾರಿ ಎಲ್ಲ ಸೇರಿ ಜಾಸ್ತಿ ಫಾಸ್ಟ್ ಅಂದ್ರೆ 2 hours ಬೇಕು. ಪ್ರತಿ ಮೇಕಪ್ಪಿಗೆ ಅಷ್ಟು ಬೇಕು. ನನ್ನ ಹೇರ್, ಸಾರಿ, ಮೇಕಪ್ ಎಲ್ಲ ಸೇರಿ ಅಷ್ಟು ಬೇಕು ನನ್ನ ಇದ್ರೆ ನಾನು ಮಾಡೋದು. ಇನ್ನು ಅದಕ್ಕಿಂತ ಫಾಸ್ಟೆಸ್ಟ್ ಮಾಡೋರು ಇರ್ಬೋದು, ಅದು ನನಗೆ ಅವರು ಹೇಗೆ ಮಾಡ್ತಾರೆ ಏನು ಅವರ ಟ್ರಿಕ್ ಇರುತ್ತೆ ಅದು. ಮತ್ತೆ ನಾನು 2 hours ತಗೊಳ್ತೀನಿ, ಫಾಸ್ಟೆಸ್ಟ್ ಆಗಿ 2 hours ಬೇಕಾಗುತ್ತೆ ಫಾಸ್ಟೆಸ್ಟ್ ಆಗಿ. ಆದರೆ ಅವರು ಈ ಮೇಕಪ್ ಇದರಲ್ಲಿ ಅವರು ಫಾಸ್ಟ್, ಅದರಲ್ಲೂ ಕೂಡ ಅವರು ಫಾಸ್ಟ್ ಆಗಿ 2 ಗಂಟೆಲಿ ತಗೊಳ್ತಾರೆ. 2 ಗಂಟೆ ತಗೊಳ್ತಾನೆ ನೋಡಿ. ಹಾಗಾದ್ರೆ ನಾನು ಹೇಳೋದು, ಈಗ ಮದುಮಕ್ಕಳು ಎಲ್ಲ ರೆಡಿ ಆಗೋರು ಇರ್ತಾರೆ, ಮದುವೆ ಆಗೋ ಕನಸು ಕಾಣ್ತಾ ಇರ್ತಾರೆ, ಅವ್ರನ್ನೆಲ್ಲ ರೆಡಿ ಮಾಡೋದು ಇವರು ಕೆಲಸ. ಇವತ್ತು ರೆಡಿ ಮಾಡಿ ಬಂದಿದ್ದೀನಿ, ಇವತ್ತೊಂದು ಈಗ ರೆಡಿ ಮಾಡಿ ಬಂದಿದ್ದಾರೆ. ಹಾಗೆ ನಮಗೆ ಮಧ್ಯಾಹ್ನ ಮೇಲೆ ಟೈಮ್ ಕೊಡ್ತೇನೆ ಅಂತ ಹೇಳಿದ್ರು. ಓಕೆ, ಇದೆಲ್ಲ ಏನು ಇಲ್ಲಿ ಏನು ಇದು ಹೆಡ್ ವಾಶ್, ಹೆಡ್ ಸ್ಪಾ, ಹೇರ್ ಕೆರಾಟಿನ್, ಮತ್ತೆ ನಮ್ಮ ಬಾಟಕ್ಸ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀನಿ ಇದರಲ್ಲಿ. ಇಲ್ಲಿ ಆಗುತ್ತೆ. ಇನ್ನು ಸ್ವಲ್ಪ ಟೈಮಲ್ಲಿ ನೈಲ್ ಆರ್ಟ್ ಕೂಡ ಸ್ಟಾರ್ಟ್ ಮಾಡ್ತೇನೆ. ಸ್ವಲ್ಪ ಟೈಮ್, ಈಗ ಓಪನ್ ಆಗಿದೆ ಅಷ್ಟೇ ಅಲ್ಲ, ಸ್ವಲ್ಪ ಟೈಮ್ ಆದಷ್ಟೇ ಅಲ್ಲ, ಅದಕ್ಕೆ ಇನ್ನು ಸ್ಪೆಂಡ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಹಾಗೆ ಒಂದು ನೈಲ್ ಆರ್ಟ್ ಸ್ಟಾರ್ಟ್ ಮಾಡ್ತೇನೆ. ಇನ್ನೊಂದು 2 months ಒಳಗೆ ನೈಲ್ ಆರ್ಟ್ ಸ್ಟಾರ್ಟ್ ಮಾಡ್ತೀರಿ. ಈಗ ತುಂಬ ಜನಕ್ಕೆ ನಾನು ಕೇಳೋ ಒಂದು ಮಾಹಿತಿ, ನಿಮ್ಮದು ಬರೀ ನೀವು ಮೇಕಪ್ ಮಾತ್ರ ಮಾಡೋದಿಲ್ಲ, ಇಲ್ಲಿ ಕ್ಲಾಸ್ ಕೊಡ್ತೀರಿ ಮಕ್ಕಳಿಗೆ. ಯಾವ ಥರ ಕ್ಲಾಸ್ ಕೊಡ್ತೀರಿ, ಏನೇನು ಮಾಡ್ತೀರಿ ನೀವು ಇಲ್ಲಿ ಮಕ್ಕಳಿಗೆ ಅಂತ? ಒಳಗಡೆ. ಓಕೆ, ಸರಿ. ನೋಡಿ, ಒಂದು ಕ್ಲಾಸ್ ರೂಮ್ ನೋಡಿ, ಮಿನಿ ಕ್ಲಾಸ್ ರೂಮ್ ಹೇಗಿದೆ ನೋಡಿ. ಚೇರ್ಸ್ ನೋಡಿ, ಎಲ್ಲ ಚೇರ್ಗಳು ನೋಡಿ. 1 2 3 4 5 6 7 8 9 ಮೆಂಬರ್ಸ್ಗೆ ಕೂತು ಇಲ್ಲಿ ಕ್ಲಾಸ್ ತಗೊಳ್ಬೋದು. 15 ಮೆಂಬರ್ಸ್ ಮಾಡ್ಬೋದು ಅಲ್ಲಿ. 15 ಮೆಂಬರ್ಸ್ ಮಾಡ್ಬೋದಂತೆ. ಆದರೆ ಅವ್ರು ಬ್ಯಾಚ್ ಎಲ್ಲ ಮಾಡ್ಕೊಂಡಿರ್ತಾರೆ ಮೇ ಬಿ. ಇಲ್ಲಿ ನೋಡಿ ಐಟಮ್ಸ್ ಎಲ್ಲ ಬ್ರ್ಯಾಂಡೆಡ್ ಐಟಮ್ಸ್ ನೋಡಿ. ಯಾವುದೇ ಸ್ಕಿನ್ನಿಗೆ ತೊಂದರೆ ಆಗದಾಗೆ ಶಾಲಿನಿ ಅವರು ಅಷ್ಟು ಒಳ್ಳೆಯ ಮೇಕಪ್ ಅಂದರೆ ಬ್ರ್ಯಾಂಡೆಡ್ ಆಗಿರುವಂತಹ ಕಲರ್ಸನ್ನು ಇಲ್ಲಿಗೆ ತಂದು ಅದನ್ನು ಮ್ಯಾಚ್ ಮಾಡ್ತಾರೆ. ಜೊತೆಗೆ ಚೆನ್ನಾಗಿ ಕಾಣುವಂತೆ ಮಾಡ್ತಾರೆ. ಬರೀ ಮ್ಯಾಚ್ ಮಾಡೋದಲ್ಲ, ಚೆನ್ನಾಗಿ ಕಾಣಬೇಕು, ಬಹಳ ಸುಂದರವಾಗಿ ಕಾಣಬೇಕು ಅನ್ನುವಂತ. ಪ್ರತಿ ಸ್ಟೂಡೆಂಟಿಗೂ ನಾನು ತುಂಬಾ ತಗೊಳ್ಳೋದಿಲ್ಲ, ಲಿಮಿಟೆಡ್ ಸೀಟ್ ತಗೊಳ್ತೇನೆ ಸ್ಟೂಡೆಂಟ್ಸ್ ಅನ್ನ. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ರು ಕಲಿಬೇಕು, ಬಂದವರು ಕಲಿಬೇಕು. ನಾವು ಅದು ನೋಡಿಬಿಟ್ಟು ಹೋಗಿದ್ರೆ ಏನಾಗೋದಿಲ್ಲ, ಪ್ರಾಕ್ಟೀಸ್ ಬೇಕು. ಪ್ರತಿ ಹ್ಯಾಂಡ್ ಪ್ರಾಕ್ಟೀಸ್ ಇದ್ರೆ ಮಾತ್ರ ನಮಗೆ ಮತ್ತೆ ಏನಾದರೂ ಮಾಡ್ಬೋದು. ಇದು ಬಂದು ಹೋದು ಆ ಥರ ಇಲ್ಲ. ಅದಕ್ಕೋಸ್ಕರ ಲಿಮಿಟೆಡ್ ಒಂದು ತಿಂಗಳಲ್ಲಿ ಅಂದರೆ 35 days ಇರುತ್ತೆ. 35 daysಲ್ಲಿ ಇಷ್ಟೇ ಮೆಂಬರ್ಸ್ ಅಂತ ತಗೊಳ್ತೀನಿ, ಅದಕ್ಕಿಂತ ಜಾಸ್ತಿ ತಗೊಳ್ಳೋದಿಲ್ಲ. ಇಲ್ಲ ಅಷ್ಟೇ. ಇದೆಲ್ಲ ಅವರಿಗೆ ಕಲಿಲಿಕ್ಕಿರುವಂಥ ಪ್ರತಿಯೊಂದು ಸ್ಟೂಡೆಂಟಿಗೂ ಬೇಕು ಅಂತ ಹೇಳಿದ್ರೆ ಇಷ್ಟೆಲ್ಲ ತೆಗೆದಿಟ್ಟಿದ್ದೀನಿ. ಇದೆಲ್ಲ ಪ್ರಾಕ್ಟೀಸ್ ಇದೆಲ್ಲ ಪ್ರಾಕ್ಟೀಸ್ ಕೊಡ್ತೀನಿ. ಇದೆಲ್ಲ ಮದುವೆ ಮನೆಗೆಲ್ಲ ಇದೇ ತರ. ಹೌದು ಹೇರ್ ನೋಡಿ, ಮದುವೆ ಮನೆಗೆ ಹೇರ್ ಇದೆಲ್ಲ ಮಾಡೋದು ಈ ಥರನೇ ಅಂತ ನೋಡಿ. ಆ ಕಡೆಗೂ ಇದೆ ನೋಡಿ, ಅಲ್ಲಿ ನೋಡಿ ಕಾಣ್ತದ. ಹಾಗೆ ಈ ಥರದ ಇದೆಲ್ಲ ಇದೆ. ಹಾಗಾಗಿ ಇದನ್ನು ಕ್ಲಾಸನ್ನು ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡೋದು, ಬಟ್ ಇದನ್ನು
ಇದು ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡೋದು ನಾನು ಹೇಳ್ಕೊಡ್ತೀನಿ, ನಿಮ್ಮ ಕ್ಲಾಸಿಗೆ ಬನ್ನಿ ಹೇಳ್ಕೊಡ್ತೀನಿ. ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಇದು ಒಂದು ಜುವೆಲ್ ಸೆಟ್ ತರ ಇದೆ, ಇದೆಲ್ಲ ಯಾಕೆ? ಇಲ್ಲ, ಇದೆಲ್ಲ ಬ್ರೈಡಿಗೂ ಜುವೆಲ್ ಸೆಟ್ ಯೂಸ್ ಆಗ್ತದೆ. ಪ್ರತಿಯೊಂದಕ್ಕೂ ಜುವೆಲ್ ಸೆಟ್ ಬೇಕೇ ಬೇಕು. ನನ್ನ ಹತ್ರ ಒಂದು ಜುವೆಲ್ ಸೆಟ್ ಅಂದ್ರೆ ಕಡಿಮೆ ಅಂದ್ರೆ ಒಂದು 20 ಸೆಟ್ಸ್ ಇರ್ಬೋದು. 20 ಸೆಟ್ಸ್. ಅದು ಅಲ್ಲಿ ಇನ್ನೊಂದು ಪಾರ್ಲರ್ ಇದೆ, ಅಲ್ಲಿ ಇದೆ. ಈಗ ಮೇಕಪ್ ಮಾಡುವಾಗ ಇದನ್ನ ಕೂಡ ನೀವು ಹಾಕ್ತೀರಾ? ಹೌದು ಹೌದು. ಕೆಲವರು ಬಾಡಿಗೆಗೆ ಬೇರೆ ಕಡೆಯಿಂದ ತರ್ತಾರೆ, ಅದನ್ನ ನಾನು ಇಲ್ಲಿಂದನೇ ಕೊಡ್ತೀನಿ. ನಾನು ಬ್ರೈಡಿಗೆ ನಾನು ಕೊಡ್ತೀನಿ ಇಲ್ಲಿಂದ. ಓಕೆ ಓಕೆ. ಇವರು ಮದುವೆ ಯಾರು ಮೇಕಪ್ ಅದೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಈ ಸೆಟ್ ಕೂಡ ಒಟ್ಟಿಗೆ ಕೊಡ್ತಾರೆ, ಹಾಗಾಗಿ ಎಕ್ಸ್ಟ್ರಾ ಆರ್ಡರ್ ಮಾಡೋ ಕೆಲಸ ಇಲ್ಲ. ಇಲ್ಲ ಇಲ್ಲ, ನನ್ನ ಬ್ರೈಡಿಗೆ ಪ್ರತಿಯೊಂದು ನಾನೇ ಸೆಟ್ ಮಾಡಿ ಕೊಡ್ತೇನೆ. ಎಸ್, ನೋಡಿ ಅದು ಕೂಡ ಒಂದು ಅನುಕೂಲ. ಇವರ ಜೊತೆ ಬುಕಿಂಗ್ ಮಾಡ್ಕೊಂಡ್ರೆ ಆ ಅನುಕೂಲ ಕೂಡ ಇದೆ. ಇನ್ನು ಯಾವ ಯಾವ ಅನುಕೂಲಗಳನ್ನು ಪಡೆದುಕೊಳ್ಬಹುದು ಗ್ರಾಹಕರು ನಿಮ್ಮ ಹತ್ರ ಬಂದ್ರೆ ಅಂತ? ಅಂದರೆ ಬ್ರೈಡಿಗೆ ನಾನು ಎಲ್ಲ ಫೆಸಿಲಿಟಿ ಇಲ್ಲೇ ಸಿಗ್ತದೆ ನೋಡಿ. ಫೇಶಿಯಲಿಂದ ಹಿಡಿದು ಪ್ರತಿಯೊಂದು ಹೇರ್ ಆಗಲಿ, ಆರ್ನಮೆಂಟ್ಸ್ ಆಗಲಿ, ಮೇಕಪ್ ಇದ್ದು ಪ್ರತಿಯೊಂದು ನಾನೇ ಕೊಡ್ತೇನೆ ಅವರಿಗೆ ಬೇಕಾದ್ದು. ಅಂದರೆ ಅಲ್ಲಿಂದ ಅವರು ಮತ್ತೆ ಅದನ್ನು ರಿಟರ್ನ್ ಮಾಡ್ತಾರೆ, ಅದು ಅವರ ಇದೇ ಇರುತ್ತೆ. ರಿಟರ್ನ್ ಅಂದರೆ ಜ್ಯುವೆಲರ್ಸ್ ರಿಟರ್ನ್ ಮಾಡ್ತಾರೆ, ಅದೇನಿದ್ರು ಇದಕ್ಕೆ ಹೋಗೋದು, ಬಾಡಿಗೆಗೆ ಹೋಗೋದಲ್ವಾ, ಬಾಡಿಗೆಗೆ ಹೋಗೋದು. ನನ್ನ ಒಂದು ಎಂತ ಬಜೆಟ್ ಅಲ್ಲಿ ನಾನು ಅವರಿಗೆ ಅದನ್ನು ಕೊಟ್ಟಿರ್ತೇನೆ. ಅವರು ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ ಇಲ್ಲ ಅದರಲ್ಲಿ. ಅದೇ ನನ್ನ ಇದರಲ್ಲಿ ಅವರಿಗೆ ಕೊಟ್ಟಿರ್ತೇನೆ, ಅದರಲ್ಲಿ ಎಕ್ಸ್ಟ್ರಾ ಪೇ ಮಾಡಲಿಕ್ಕೆ ಏನಿರೋದಿಲ್ಲ. ಓಕೆ, ಗೊತ್ತಾಯ್ತಲ್ಲ? ಎಕ್ಸ್ಟ್ರಾ ಪೇಮೆಂಟ್ ಇಲ್ಲ, ಬಜೆಟ್ ಒಳಗಡೆ ಬರ್ತದೆ, ಬಜೆಟ್ ಫ್ರೆಂಡ್ಲಿ. ಹೌದು. ಸಾಮಾನ್ಯವಾಗಿ ಒಂದು ಈಗಿನ ದಿವಸಗಳಲ್ಲಿ ಟ್ರೆಂಡ್ ಮದುವೆ ಅಂತ ಹೇಳಿದ್ರೆ ಒಂದು ಟ್ರೆಂಡ್. ಮೇಕಪ್ ಅಲ್ಲಿ ಹಬ್ಬ ಹರಿದಿನಗಳು ಬಂದಾಗ ಮೇಕಪ್ ಮಾಡ್ಕೊಳ್ಳೋರು ಕೂಡ ಇದ್ದಾರೆ, ಡೈಲಿ ಹೀಗೆ ಬರುವವರು ಕೂಡ ಇರ್ತಾರೆ ಅಲ್ವಾ? ಈಗ ನಿಮಗೆ ಯಾವ ಯಾವ ತರದ ಕಸ್ಟಮರ್ಸ್ ಇದ್ದಾರೆ ಅಂತ? ಇಲ್ಲ, ನನಗೆ ಪ್ರತಿ ವಿಷಯದಲ್ಲೂ ಎಲ್ಲ ಇದರಲ್ಲೂ ಕಸ್ಟಮರ್ಸ್ ಇದ್ದಾರೆ. ಬ್ರೈಡಿಂದ ಹಿಡಿದು ಸೀಮಂತಕ್ಕೆ ಜಾಸ್ತಿ ಇದೆ, ಸೀಮಂತ ಇದೆ, ಎಂಗೇಜ್ಮೆಂಟ್ ಮತ್ತೆ ಮಗು ತೊಟ್ಟಿಲು ಅದೆಲ್ಲ ಇದೆಯಲ್ಲ, ಅದು ಪೂಜಾ ಕಾರ್ಯಕ್ರಮಕ್ಕೆ ಇದುವರೆಗೆ ಬಂದಿಲ್ಲ. ಗೃಹ ಪ್ರವೇಶ ಅದು ಎಲ್ಲದಕ್ಕೂ ಮೇಕಪ್ ಮಾಡಿದ್ದೀನಿ ನಾನು. ಮಾಡಿದ್ದೀನಿ. ಇದು ಎಷ್ಟು ವರ್ಷ ಆಯ್ತು? 8 ವರ್ಷ. ಪಾರ್ಲರ್ 8 ವರ್ಷ ಆಯ್ತು. ಪಾರ್ಲರ್ 8 ವರ್ಷ ಆಯ್ತಲ್ಲ ನೀವು ಪಾರ್ಲರ್ ಅನ್ನು ಆರಂಭ ಮಾಡಿ? 8 ವರ್ಷ ಆಯ್ತು. ಓಕೆ. ಇಲ್ಲಿ ಸುಳ್ಯದಲ್ಲಿ ಎಲ್ಲಿ ಫಸ್ಟ್ ಆರಂಭ ಮಾಡಿದ್ದೀರಿ? ಕಲ್ಲುಗುಂಡಿಯಲ್ಲಿ ಇದೆ. ಈಗಳು ಕಲ್ಲುಗುಂಡಿಯಲ್ಲಿ ಪಾರ್ಲರ್ ಇದೆ ನನ್ನ. ಅಲ್ಲಿ ಬೇರೆ ಅಲ್ಲಿ ಏನು ಹೆಸರು ಇಟ್ಟಿದ್ದೀರಿ? ಗೌರಿ ಬ್ಯೂಟಿ ಝೋನ್ ಅಂತ ಇದೆ. ಗೌರಿ ಬ್ಯೂಟಿ ಝೋನ್ ಕೆನರಾ ಬ್ಯಾಂಕ್ ಆಪೋಸಿಟ್ ಇದೆ. ಗೌರಿ ಬ್ಯೂಟಿ ಝೋನ್ ಅಂತ ಕೆನರಾ ಬ್ಯಾಂಕ್ ಆಪೋಸಿಟ್ ಇದೆ ಕಲ್ಲುಗುಂಡಿಯಲ್ಲಿ. ಅದೇ ರೀತಿ ಸುಳ್ಯದಲ್ಲಿ ಆರಂಭ ಮಾಡಿ ಎಷ್ಟು ಟೈಮ್ ಆಯ್ತು ನೀವು ಅಂತ? ಸುಳ್ಯದಲ್ಲಿ ಕಳೆದ 13th ಓಪನ್ ಮಾಡಿರೋದು. ಕಳೆದ 13ಕ್ಕೆ ಓಪನ್ ಆಗಿರೋದು. ಇಲ್ಲಿ ಯಾವ ತರ ಇದೆ ರೆಸ್ಪಾನ್ಸ್ ಈಗ ಸದ್ಯಕ್ಕೆ ನಿಮಗೆ? ಜನರು ಪರವಾಗಿಲ್ಲ, ಚೆನ್ನಾಗಿದೆ. ಅಂದ್ರೆ ನಾನು ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ಅಲ್ಲ, ಅಲ್ಲೇ ಡಾಕ್ಟರ್ಸ್ ಅವರು ಇವರೆಲ್ಲ ಪರವಾಗಿಲ್ಲ, ಚೆನ್ನಾಗಿ ಬರ್ತಾ ಇದ್ದಾರೆ. ಪರವಾಗಿಲ್ಲ, ಇನ್ನು ಮುಂದಕ್ಕೆ ಚೆನ್ನಾಗಿ ಓಡ್ಬೋದು ಅನ್ನೋ ನಿರೀಕ್ಷೆ. ಯಾವ ಬದುಕಿನಲ್ಲಿ ನಿರೀಕ್ಷೆ ಇರಬೇಕು. ಯಾವತ್ತು ನಾವು ನಿರೀಕ್ಷೆ ಇಲ್ಲದೆ ಬದುಕಬಾರ್ದು ಅಲ್ವಾ? ಕರೆಕ್ಟ್. ಹಾಗೆ ನಾನೊಂದು ಕೇಳ್ಬೇಕು ಅಂದ್ರೆ, ಈಗ ನೀವು ನರ್ಸ್ ಆಗಿದ್ದವರು, ಜೊತೆಗೆ ಅನಸ್ತೇಸಿಯಾ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರಿ. ಹಾಗೆ ನರ್ಸಿಂದ ಅದು ಸಡನ್ಲಿ ಈ ನಿರ್ಧಾರಕ್ಕೆ ಯಾಕೆ ಬಂದ್ರಿ ಅಂತ? ಇಲ್ಲ, ನನಗೆ ಯಾಕೆ ಅಂತ ಹೇಳಿದರೆ ನರ್ಸಿಂಗ್ ನನ್ನ ಫೀಲ್ಡಲ್ಲಿ ಅದೊಂದು ಒಳ್ಳೆ ಕೆಲಸ, ಎಷ್ಟೋ ಜನಗಳ ಪ್ರಾಣ ಉಳಿಸುವ ಕೆಲಸ ಅದು ನನಗೆ ಇಷ್ಟನೇ. ನಾನು ಸ್ವಾಭಿಮಾನಿಯಾಗಿ ಕೆಲಸ ಮಾಡಬೇಕು, ನಾನೇ ಅಲ್ಲಿ ರಾಣಿಯಾಗಿರಬೇಕು ಅನ್ನೋ ಆಸೆ. ಅದಕ್ಕೋಸ್ಕರ ನಾನು ತಗೊಂಡದ್ದೊಂದು ಅಂತ ಹೇಳಿದರೆ ಪಾರ್ಲರ್. ಮುಂದೆ ಭವಿಷ್ಯವಿರುವಂಥದ್ದೊಂದು ಪ್ಯಾಷನ್ ಅಂದರೆ ಪ್ಯಾಷನ್ಗೂ ಮತ್ತು ಇದಕ್ಕೆ ಒಳ್ಳೆ ಭವಿಷ್ಯ, ಮುಂದೆ ವರ್ಷ ಹೋದರೂ ಅದಕ್ಕೆ ಭವಿಷ್ಯ ಇದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಪಾರ್ಲರ್ ಕಲಿತು ಪಾರ್ಲರ್ ಮಾಡಬೇಕು ಅಂತ ಇತ್ತು. ಅದಾದಮೇಲೆ ಈಗಿನ ಎಲ್ಲ ಟ್ರೆಂಡಲ್ಲಿ ಮೇಕಪ್ ಆರ್ಟಿಸ್ಟ್ ಅದು ಇದು ಅಂತ ಬರ್ತದಲ್ಲ, ಅದಕ್ಕೋಸ್ಕರ ಅದನ್ನು ಮತ್ತೆ ಮೇಕಪ್ ಆರ್ಟಿಸ್ಟ್ ಕಲ್ತ್ಕೊಂಡದ್ದು. ಇನ್ನೂ ಕಲಿಯೋಕ್ಕೆ ತುಂಬ ಇದೆ, ಇನ್ನೂ ಆಸೆಗಳಿದ್ದಾವೆ, ತುಂಬ ಕಲಿಬೇಕು ಫ್ಯಾಷನ್ ವರ್ಲ್ಡಲ್ಲಿ ಇದರಲ್ಲಿ ಅಂತ. ಮತ್ತು ನನ್ನದು ಇನ್ನೊಂದು ಹೇಳಿದರೆ, ಇನ್ನು ನನಗೊಂದು ಇದು ಅಂದರೆ ಗೌರಿ ಅಂತ ನನ್ನ ಮಗಳು, ಅವರ ಹೆಸರು ಇನ್ನು ದೊಡ್ಡ ಗ್ರೂಪ್ಸ್ ಮಾಡಬೇಕು ಅಂತ ಆಸೆ ಇದೆ. ಗೌರಿ ಗ್ರೂಪ್ಸ್? ಎಸ್, ಗೌರಿ ಗ್ರೂಪ್ಸ್ ಆಫ್ ಕಂಪನಿ ಹಾಗೇನೆ ಮಾಡಬೇಕು ಅಂತ ಆಸೆ ಇದೆ. ಅದು ಎಲ್ಲ ಫ್ಯಾಷನ್ ವಿಷಯದಲ್ಲೇ ಹೋಗಬೇಕು ಅನ್ನೊಂದು. ಎಲ್ಲವೂ ಕೂಡ ಫ್ಯಾಷನ್ ಅಂಡರಲ್ಲಿ ಬಂದು ಒಂದು ಕಂಪನಿ ಅದರ ಲೀಡ್ ಮಾಡ್ತಾ ಇರ್ತದೆ, ಅದರ ಅಂಡರಲ್ಲಿ ಬೇರೆ ಬೇರೆ ನಿಮ್ದು ಉಪ ಕಂಪನಿ ಇರಬೇಕು ಅಂತ ಆಸೆ ಇದೆ. ಅದಕ್ಕೋಸ್ಕರ ಹಾಗಂತಲ್ಲ, ನಾನು ಆಯ್ಕೆ ಮಾಡಿಕೊಂಡವರು ಇಲ್ಲಿ ಯಾವುದೇ ಒಂದು ಕಡ್ಲೆ ಮಾರುವ ಅಂಗಡಿ ಆದರೂ ನಾವೇ ಓನರ್ ಆಗಿರಬೇಕು, ಅದು ನನಗಿಷ್ಟ. ನಮ್ಮದು ಅಂತ ಓನ್ ಆದಾಗ ನಮ್ಗೆ ಎತ್ಕೊಂಡು ಹೋಗ್ಬೋದು, ಪರವಾಗಿಲ್ಲ, ಮತ್ತೆ ಏನೋ ಮ್ಯಾನೇಜ್ ಮಾಡ್ಕೊಳ್ಬೋದು ಅದನ್ನ. ನಮ್ಮ ಸ್ವಂತದ ಅಂತ ಹೇಳಿದ್ರೆ ನಾವೇ ಅಲ್ಲಿ ರಾಜರು. ಹೌದು. ಹಾಗೆಂತ ನಾನು ಎಲ್ಲ ಕೆಲಸವನ್ನು ಹೇಳಿಸ್ತಿಲ್ಲ, ಅದು ಖಂಡಿತವಾಗ್ಲೂ ಇಲ್ಲ. ಆದ್ರೆ ನನಗೆ ಅದು ಇಷ್ಟ. ನಿಮ್ಮ ಇದರಲ್ಲಿ ನನ್ನ ವೈಯಕ್ತಿಕವಾಗಿ ನಂಗೆ ಅದು ಇಷ್ಟ. ನಿಮ್ಮ ವೈಯಕ್ತಿಕವಾಗಿ ನೀವು ಅದನ್ನು ಇಷ್ಟಪಡ್ರಿ ಅಂತ. ನಾನು ಯಾವ ಕೆಲಸನೂ ಕಡಿಮೆ ಅಂತ ಹೇಳ್ತಿಲ್ಲ, ದುಡ್ದು ತಿನ್ನೋಕೆ ಎಲ್ಲ ಕೆಲಸನೂ ಒಳ್ಳೇದೆ, ಹಾಗಂತ ಹೀಗೆ ಹೇಳ್ತಿಲ್ಲ. ಓನ್ ಆಗಿದ್ರೆ ಒಳ್ಳೇದು ಅಂತ. ಓನ್ ಆಗಿದ್ರೆ ಒಳ್ಳೇದು ಅಂತೇಳಿ ಕರೆಕ್ಟಾಗಿ ಹೇಳಿದರೆ. ಇದು ಕ್ಲಾಸ್ ಕೊಡ್ಲಿಕ್ಕೆ ಇರುವಂಥದ್ದು. ಹೌದು. ಇಲ್ಲಿ ಕೂತ್ಕೊಳ್ಬೇಕಾಗ್ತದೆ? ಯಾರಾದ್ರೂ ಕೂತ್ಕೊಳ್ಳಿ. ನೀವು? ನಾನು ಕೂತ್ಕೊಳ್ಬೇಕು? ನೀವು ಕೂತ್ಕೊಳ್ಳಿ, ನಾನು ಇಲ್ಲಿ ಕೂತ್ಕೊಳ್ತೀನಿ. ಎಲ್ಲಿ? ಇದರಲ್ಲಿ ನಾನು ಕೂತ್ಕೊಳ್ಬೇಕಂತೆ. ಸೊ ಇದು ಮಹಿಳೆಯರ ಆಸನ, ಯಾರು ಬೇಜಾರ ಮಾಡ್ಕೋಬೇಡಿ.
ನೀವು ಯೋಚನೆ ಮಾಡ್ಬೋದು, ನಾನು ಇಲ್ಲಿ ಕೂತ ತಕ್ಷಣ ನಾನು ಮೇಕಪ್ ಮಾಡ್ಬೋದು ಅಂತ. ಆ್ಯಕ್ಚುಲಿ ಅವರು ಮೇಕಪ್ ಒಳ್ಳೆಯ ಇದಲ್ಲ ನಿಮ್ಮ? ಹೌದು, ನನಗೆ ಫೇವ್ರೇಟ್ ಇನ್ನೊಬ್ಬರಿಗೆ ಮಾಡೋದು, ಇನ್ನೊಬ್ಬರಿಗೆ ಮೇಕಪ್ ಮಾಡೋದು ಭಾಳ ಖುಷಿ. ಆಗ ಈಗ ನೋಡಿ, ನಾವು ಹೇಳೋದು ಏನಂತ ಹೇಳಿದ್ರೆ, ನಿಮ್ಮ ಕೆಲಸ ಯಾವುದು ಬೇಕಾದ್ರೆ ನೀವು ಮಾಡಿ, ಆದರೆ ಮಾಡೋ ಕೆಲಸನ ಭಾಳಷ್ಟು ನೀಟಾಗಿ ಮಾಡಿ, ನಿಯತ್ತಾಗಿ ಮಾಡಿ, ಅಲ್ಲ ಶಾಲಿನಿ ಅವರೇ? ಹೌದು, ಕರೆಕ್ಟಾ? ಹೌದು. ನೀವು ಆ ಕೆಲಸನ ಮಾಡಿದ್ರಿ, ಸಕ್ಸಸ್ ಕಂಡಿದ್ರಲ್ಲ ಲೈಫಲ್ಲಿ? ಸಕ್ಸಸ್ ಕಾಣ್ತಾ ಇದ್ದೀರಿ. ಹೌದು. ಮುಂದಕ್ಕೂ ನಿಮ್ಮ ಸಂಸ್ಥೆ ಚೆನ್ನಾಗಿ ಆಗಲಿ ಅಂತ ನಾವು ಕೂಡ ಕೇಳ್ತೇವೆ. ಅದೇ ನೀವು ಹೇಳ್ತಾ ಇದ್ರಿ, ಬದುಕಲ್ಲಿ ಎಷ್ಟು ಕಷ್ಟಪಟ್ಟಿದ್ರಿ ನೀವು? ಏನೋ ಸವಾಲುಗಳನ್ನು ಎದುರಿಸಿದ್ರಾ? ತುಂಬ ಇದೆ. ಹಾಗಂತ ಎಲ್ಲವನ್ನು ಹೇಳ್ಕೊಳ್ಳೋಕ್ಕೆ ನಂಗೆ ಅಷ್ಟು ದೊಡ್ಡ ಒಂದು ಇಷ್ಟ ಇಲ್ಲ. ಹೀಗೆ ಕಷ್ಟ ಅಂತೂ ತುಂಬಾ ಪಟ್ಟಿದ್ದೀನಿ. ಕಷ್ಟಪಡೋದು ಯಾವ ಕೆಲಸನೂ ಆಗೋದಿಲ್ಲ. ನಾವು ಕಷ್ಟಪಟ್ಟಷ್ಟು ನಮ್ಗೆ ಅನ್ಸೋದು ನಾವೇನಾದ್ರೂ ಸಾಧನೆ ಮಾಡ್ಬೇಕು ಅಂತ ಅನಿಸ್ತದೆ ನನಗೆ. ಹೌದು ಹೌದು. ಕಷ್ಟ ಅಂತೂ ಎಲ್ಲ ವಿಷಯದಲ್ಲೂ ತುಂಬಾನೇ. ನನಗೆ ನನ್ನ ಅಪ್ಪ ಅಮ್ಮ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಹಾಗಂತಲ್ಲ. ಅಂತ ದೊಡ್ಡ ಕಷ್ಟಗಳು ಅಂತಲ್ಲ, ಹಾಗಂತ ಎಲ್ಲರಿಗೂ ಇರುತ್ತೆ. ನಾ ಹೇಳಿದ್ರು ನಿಮ್ಮ ಈ ವರ್ಕಿಗೆ ಸಂಬಂಧಪಟ್ಟಾಗೆ ಎಷ್ಟೋ ರಾತ್ರಿ 2 ಗಂಟೆಗೆ ಎದ್ದು ಹೋಗಿದ್ದು, 1 ಗಂಟೆಗೆ ಹೋಗಿದ್ದು, ನಾವು ತುಂಬ ಡೆಡಿಕೇಟ್ ಮಾಡದೆ ನಮಗೆ ಸಕ್ಸಸ್ ಸಿಗಲ್ಲ. ತುಂಬ ಹಾರ್ಡ್ ವರ್ಕ್ ಮಾಡಲೇಬೇಕು, ಇಲ್ಲ ಅಂತ ಸಕ್ಸಸ್ ಅಂತೂ ಸಿಗೋದೇ ಇಲ್ಲ. ಹಾಗಂತ ನಾನು ಸಕ್ಸಸ್ ಆದೆ ಅಂತ ನಾನು ಹೇಳ್ತಾ ಇಲ್ಲ. ನಾನು ವರ್ಕ್ ಇನ್ನೂ ಸಕ್ಸಸ್ ಆಗಬೇಕು ಅನ್ನೋ ಆಸೆ ಅಷ್ಟೇ. ನಾನು ರಾತ್ರಿ ಎಷ್ಟೋ ನಿದ್ರೆ ಬಿಟ್ಟಿದ್ದೀನಿ ವರ್ಕ್ ಮಾಡೋಕ್ಕೋಸ್ಕರ. ಹಾಗಂತ ಒಳ್ಳೆಯದು ಕೇಳಿದ್ದೀನಿ, ತುಂಬ ಕೆಟ್ಟದ್ದು ಕೇಳಿದ್ದೀನಿ. ಕೆಟ್ಟದನ್ನು ಬಿಟ್ಟಿದ್ದೀನಿ, ಒಳ್ಳೆಯದನ್ನು ಇಟ್ಕೊಂಡಿದ್ದೀನಿ ಅಷ್ಟೇ. ಸರ್, ನೀವು ಈಗ ಕೆಲಸ ಮಾಡ್ತಾ ಇರುವಾಗರೆ ಯಾರು ಹೇಳಿದಾರೆ ಇದೆಲ್ಲ ನಿಮಗೆ ಆಗ್ಲಿಕ್ಕೆ ಉಂಟು? ನಾ ಹಾಗೇ ಹೇಳಲಿಲ್ಲ, ಯಾರು ಹೇಳಲಿಲ್ಲ. ನಿನಗೆ ಇದೆಲ್ಲ ಆಗ್ಲಿಕ್ಕೆ ಉಂಟು ಅಂತ ಹೇಳಿ, ನಿನಗೆ ಇದೆಲ್ಲ ಬೇಕಾ ಅಂತ ಕೇಳಿದ್ದಾರೆ. ಬೇಕಾ? ನಿನಗಿದೆಲ್ಲ ಬೇಕಾ, ಯಾಕೆ ನಿಂಗೋಸ್ಕರ, ನಿನಗೆ ಅವಳಿಗೆ ಅದು ಅವಶ್ಯಕತೆ ಇತ್ತ ಅಂತ ಕೇಳಿದ್ದೇನೆ. ನಾವು ಮರ್ಯಾದೆಯಿಂದ ದುಡಿತಾ ಇದ್ದೇವೆ. ನಾವು ಯಾರಿಗೂ ಕೆಟ್ಟದಾಗಬೇಕು ಅಂತ ಇನ್ನೊಬ್ಬರನ್ನು ಚಂದ ಮಾಡ್ತಿದ್ದೇವೆ ಅಲ್ವಾ? ಇನ್ನೊಬ್ಬರನ್ನು ಚಂದ ಮಾಡಿ ನಾವು ಖುಷಿ ಪಡ್ತಿದ್ದೇವೆ, ನಂಜಿ ಮಾಡ್ತಿಲ್ಲ. ನಿಮಗೆ ಸಹಾಯ ಮಾಡಿದವರು, ಕಷ್ಟ ಕಾಲದಲ್ಲಿ ಬಂದವರು ಕೂಡ ಎಲ್ಲರೂ ನಿಮ್ಮ ಜೊತೆ ಇದ್ದು ಇವತ್ತು ನಿಮ್ಮನ್ನು ಬೆಂಬಲಿಸಿದ್ದಾರೆ. ಅದಕ್ಕೆ ನೀವು ಇಷ್ಟು ದೊಡ್ಡ ಸಂಸ್ಥೆಯನ್ನು ಇವತ್ತು ಸ್ಥಾಪನೆ ಮಾಡಲಿಕ್ಕೆ ಫ್ಯೂ ಮೆಂಬರ್ಸ್ ಅಲ್ಲ? ಹೌದು. ಹಾಗೆ ನಾನು ನೋಡಿದಾಗೆ ಇವರು ಸಣ್ಣದಿಂದಲೇ ನಮ್ಮ ಮನೆ ಹತ್ರ ನಾನು ನೋಡ್ತಾ ಇದ್ದೆ, ಹೋಗ್ತಾ ಇದ್ರು ಒಂದು ಶಾಲೆ ಬ್ಯಾಗ್ ಹಾಕೊಂಡು, ನನ್ನ ಸೀನಿಯರು. ಬಟ್ ಈಗ ನಾವೆಲ್ಲ ಇವರ ತಮ್ಮ ನಾವೆಲ್ಲ ಒಟ್ಟಿಗೆ ಕ್ರಿಕೆಟ್ ಆಡೋದವರು ಎಲ್ಲ ಒಂದೇ ಕಡೆಗೆ. ಅವ್ರ ಮನೆ ಜೊತೆ ನಮ್ಮ ಒಡನಾಟ ಚೆನ್ನಾಗಿತ್ತು, ಈಗಲೂ ಚೆನ್ನಾಗಿದ್ದೇವೆ. ಹೋದಾಗ ಒಂದು ಹಾಯ್ ಬಾಯ್ ಅಂತ ಹೇಳ್ತೇವೆ, ಒಂದು ಖುಷಿ ಆಗುತ್ತೆ. ಬಟ್ ನಿಜಕ್ಕೂ ಇದೆಲ್ಲ ನೋಡಿದಾಗ ನಮ್ಗೆ ಅನಿಸುತ್ತೆ, ಅವತ್ತು ನಮ್ಮ ಜೊತೆ ಇದ್ದ ಒಂದು ಹುಡುಗಿ ಇವತ್ತು ಈ ದೊಡ್ಡ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು ನಿಜಕ್ಕೂ ಗ್ರೇಟ್ ಅನಿಸ್ತು. ಯಾಕಂದರೆ ಓದೋದ್ರಲ್ಲಿ ನಾನು ಯೋಚನೆ ಮಾಡಿದ್ರೆ ಅವಳೇನು ದೊಡ್ಡ ರ್ಯಾಂಕ್ನವಳಲ್ಲ, ನಮ್ಮ ಹಾಗೆ ನಾವು ಕೂಡ ಏನು ದೊಡ್ಡ ರ್ಯಾಂಕ್ನವರಲ್ಲ. ಆದರೂ ಏನೋ ಸಮಾಜದಲ್ಲಿ ಸಣ್ಣ ಪುಟ್ಟದು ಮಾಡಿದ್ದೇವೆ. ಅದಕ್ಕೆ ಕಾರಣ ಗುರುಗಳು ಕೊಟ್ಟ ವಿದ್ಯೆ. ಹೌದು ಹೌದು ಹೌದು, ಗುರುಗಳು ಕೊಟ್ಟ ವಿದ್ಯೆಯನ್ನು, ಅಪ್ಪ ಅಮ್ಮನ ಬೆಂಬಲ, ತುಂಬಾ ಬೆಂಬಲ. ಅಪ್ಪ ಅಮ್ಮಂದು ಅವ್ರು ಓದಿಸಿದ ಕಾರಣ ನಾವು ಇಷ್ಟರಲ್ಲಿದ್ದೀವಿ. ಖಂಡಿತವಾಗ್ಲು ಅವ್ರು ಓದಿಸಿದ್ದಾರೆ, ಅದಕ್ಕೋಸ್ಕರ ನಾವು ಇಷ್ಟರಲ್ಲಿದ್ದೀವಿ ಅಷ್ಟೇ. ನಾನು ಹೇಳೋದು ಅಂದ್ರೆ ಅಷ್ಟೇ, ನನ್ನ ಅಪ್ಪ ಅಮ್ಮ ನನ್ನನ್ನು ಓದಿಸಿದ್ದಾರೆ. ಅವರೊಂದು ನೀನೊಂದು ದುಡಿ ಅಂತ ಈಗಲೂ ಅಷ್ಟೇ ತುಂಬ ಬೆಂಬಲ ಕೊಡ್ತಿದ್ದಾರೆ. ನನ್ನ ಮಕ್ಕಳನ್ನ ಅಪ್ಪ ಅಮ್ಮನೇ ನೋಡ್ಕೊಳ್ಳೋದು, ಇಬ್ಬರು ನೋಡ್ಕೊಳ್ತಾ ಇದ್ದಾರೆ. ಪಾಪ ಅಮ್ಮನಿಗೆ ಹುಷಾರಿಲ್ಲ ಆದರೂ ನೋಡ್ಕೊಳ್ತಿದ್ದಾರೆ. ಅವರೆಲ್ಲ ಒಂದು ನೀವು ಬೇಡ ಹೋಗೋದು ಅಂತ ಹೇಳ್ತಿದ್ದಾರೆ. ನಾನು ಇಷ್ಟೇನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸದ್ಯಕ್ಕೆ ನಾವು ಕೇಳಿದ್ರೆ ಈ ಅಕಾಡೆಮಿ ಎಲ್ಲ ನೀವು ಮಾಡ್ತಾ ಇದ್ದೀರಿ, ಹೇಗಿದ್ರಿ ರೆಸ್ಪಾನ್ಸ್? ಜನ ನಿಮ್ಮನ್ನು ಯಾವ ಥರ ಸ್ವೀಕಾರ ಮಾಡಿದ್ದಾರೆ? ತುಂಬ ಜನ ಹೇಳಿದ್ದಾರೆ, ಏನು ಸುಳ್ಳ್ಯದಲ್ಲಿ ಏನಕ್ಕೆ ನಿನಗೆ ಬೇಡದ ಕೆಲಸ, ಎಷ್ಟು ಪಾರ್ಲರ್ ಇದೆ ಮತ್ತು ಅಕಾಡೆಮಿಯೆಲ್ಲ ಸುಳ್ಳ್ಯದಲ್ಲಿ ನಡೀತದ ಅಂತ ಹೇಳಿದ್ದಾರೆ. ನನಗೊಂದು ಆಸೆ, ನಮ್ಮ ಹಳ್ಳಿಯಲ್ಲಿ ಯಾಕೆ ನಾವು ಮಾಡಬಾರ್ದು? ನಮ್ಮ ಹಳ್ಳಿ ಮಕ್ಕಳು ಯಾಕೆ ಕಲಿಬಾರ್ದು ಅಲ್ವಾ? ಕಲಿತು ಇದು ಅಕಾಡೆಮಿ ಅಂತ ಹೇಳಿದರೆ ಇಲ್ಲಿ ಮೇಕಪ್ ಅಂತ ಕಲಿತ ಮೇಲೆ ಅವರಿಗೆ ಮನೆಯಲ್ಲೇ ಕೂತು ಅರ್ನ್ ಮಾಡ್ಬೋದು. ತಿಂಗಳಿಗೆ 50,000 ಅರ್ನ್ ಮಾಡ್ಬೋದು ಮನೆಯಲ್ಲೇ ಕೂತು. 35 ಡೇಸ್ ಅಷ್ಟೇ ಕೋರ್ಸ್ ಇರೋದು. ಎಷ್ಟು ಅರ್ನ್ ಮಾಡ್ಬೋದು ತಿಂಗಳಿಗೆ? 50,000 ಅರ್ನ್ ಮಾಡ್ಬೋದು ಆರಾಮಾಗಿ ಮೇಕಪ್ಪಲ್ಲಿ. ಖಂಡಿತವಾಗ್ಲು ಆದರೆ ಅವರ ಸ್ಕಿಲ್ಗೆ ಬಿಟ್ಟಿದ್ದು. 35 ಡೇಸ್ ಇಲ್ಲಿ ಕಲ್ತ್ರೆ ಅವರು ಮತ್ತೆ ನಿಜವಾಗ್ಲೂ ಯಾರ ದಾಸರಾಗದೆ ಕೆಲಸ ಮಾಡ್ಬೋದು ನೆಮ್ಮದಿದೆ. ಅದು ನಾನು 100% ಹೇಳ್ತೀನಿ. ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ವಿಡಿಯೋ ನೋಡಿದವರು ಇವ್ರ ಮಾತನ್ನು ಕರೆಕ್ಟಾಗಿ ನೆನ್ಪಿಟ್ಕೊಡಿ. ಇಲ್ಲಿ ಕೋರ್ಸ್ ಮಾಡಿ ಕೇವಲ 35 ಡೇಸ್ ಕೋರ್ಸು, ಆನಂತರ ನೀವು ಮಂತ್ಲಿ ಒಂದು 50,000ವರೆಗೆ ಅರ್ನಿಂಗ್ ಮಾಡ್ಬೋದು. ಆದರೆ ಕೆಲಸ ಮಾಡೋದು ನಿಮ್ಮ ಮೇಲೆ ನಿಂತಿದೆ, ಯಾವ ಥರ ನೀವು ಸ್ಕಿಲ್ ಯೂಸ್ ಮಾಡ್ತೀರಿ. ಸೊ ಹಾಗೆ ಶಾಲಿನಿ ಅವರೇ, ಈಗ ಯಾವ ಥರದ ಅಕಾಡೆಮಿ, ಇಲ್ಲಿ ಏನೇನು ಪ್ರೋಸೆಸ್ ಅಂತ ನೀವು ಆಗ ಹೇಳಿದ್ರಿ, ಕೆಲವು ಪಾಠಗಳನ್ನು ಮಾಡ್ತೇವೆ ಅಂತ ಹೇಳಿದ್ರಿ. ಇಲ್ಲಿ ಈ 35 ಡೇಸಲ್ಲಿ ಏನೇನು? 35 ಡೇಸಲ್ಲಿ ಹೇರ್
ಮತ್ತೆ ಮೇಕಪ್ ಬೇಸಿಕ್ ಟು ಅಡ್ವಾನ್ಸ್ ಇರುತ್ತೆ. ಹೇರ್ ಮತ್ತು ಮೇಕಪ್ ಬೇಸಿಕ್ ಟು ಅಡ್ವಾನ್ಸ್ ಇದೆ. ಒಂದು ಹೇರ್ ಸ್ಟೈಲ್ಸ್ ಒಂದು 10 ಟೈಪ್ ಹೇರ್ ಸ್ಟೈಲ್ಸ್, 10 ಅಲ್ಲ ಜಾಸ್ತಿ ಮೋರ್ ಇರುತ್ತೆ. ಮತ್ತೆ ಸಾರಿ ಡ್ರಾಪಿಂಗ್, ಇಲ್ಲಿ ಈಗಿನ ಹೆಣ್ಮಕ್ಳಿಗೆ ಸಾರಿ ಉಡೋದಂತ ಗೊತ್ತೇ ಇರೋದಿಲ್ಲ. ಅದರಲ್ಲಿ ಒಂದು 4-5 ಟೈಪು ಅಥವಾ ಜಾಸ್ತಿ ಇರುತ್ತೆ, ಎಲ್ಲ ಬೇರೆ 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 ರೀತಿಯಲ್ಲಿ. ಈಗ ಗುಜರಾತಿ ಮತ್ತೆ ಕೊಡಗು ಆ ಥರ ಬೇರೆ ಬೇರೆ ಇರುತ್ತಲ್ಲ, ಆ ಥರದ್ದೆಲ್ಲ ಸಾರಿ ಡ್ರಾಪಿಂಗ್ ಕಲಿಸ್ಕೊಡ್ತೀನಿ. ಜೊತೆಗೆ ಸಾರಿ ಬಾಕ್ಸ್ ಫೋಲ್ಡಿಂಗ್, ಈಗ ಅದೊಂದು ತುಂಬ ಟ್ರೆಂಡ್, ಬಾಕ್ಸ್ ಫೋಲ್ಡ್ ಮಾಡುವಂಥದ್ದು ಫ್ಲಫಿ ಪ್ಲೀಟಲ್ಲಿ ಮತ್ತೆ ಬಾಕ್ಸ್ ಫೋಲ್ಡ್ ಮಾಡುವಂಥದ್ದು ಈಗ ಟ್ರೆಂಡ್, ಅದು ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಹೇರ್ ಸ್ಟೈಲು ಮೇಕಪ್ಪು ಎಲ್ಲ ಬ್ರೈಡಲ್ ಮೇಕಪ್ಸ್ ಎಲ್ಲ ಥರ ಟೈಪಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ಹೇಗೆ ಮೀಡಿಯಾದಲ್ಲಿ ನಾವು ಅದನ್ನು ಅಪ್ಲೋಡ್ ಮಾಡಬೇಕು, ಅಂದರೆ ಇನ್ಸ್ಟಾಗ್ರಾಮ್ ಎಲ್ಲ ತುಂಬ ಟ್ರೆಂಡಿಂಗ್ ಅಲ್ವಾ, ಅದರಲ್ಲಿ ಹೇಗೆ ಅಪ್ಲೋಡ್ ಮಾಡಬೇಕು, ಅದರಲ್ಲಿ ಹೇಗೆ ಅಂದರೆ ನಮಗೆ ಆರ್ಡರ್ಸನ್ನು ಹೇಗೆ ನಾವು ತಗೊಳ್ಬೇಕು. ಈಗ ಇವತ್ತು ನಂಗೊಂದು ಆರ್ಡರ್ ಬಂತು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು, ಹಾಗೆ ಅದು ಹೇಗೆ ಅಪ್ಲೋಡ್ ಮಾಡಬೇಕು, ಅದೊಂದು ಅವರಿಗೆ ಹೇಗೆ ಅದನ್ನು ಮ್ಯಾನೇಜ್ ಮಾಡ್ಕೊಳ್ಬೋದು ಆ ಟೈಪ್ ಹೇಳ್ಕೊಡ್ತೀನಿ. ಫೋಟೋಗ್ರಫಿ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಅದರಲ್ಲಿ ಅಂದರೆ ಫೋಟೋಸ್ ಹೇಗೆ ನಾವು ತೆಗೆದು ಅದನ್ನು ಹೇಗೆ ಅಪ್ಲೋಡ್ ಮಾಡ್ಬೋದು ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಸಾರಿ ಬಾಕ್ಸ್ ಬಿಟ್ಟು ಸಾರಿ ಅಯನಿಂಗ್ ಆ ಟೈಪೆಲ್ಲ ಎಲ್ಲ ಅದರೆಲ್ಲ ಅದೇ ಟೈಪಲ್ಲಿ ಎಲ್ಲ ಬರ್ತದೆ ಅವರಿಗೆ ಹೇಳ್ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಇಂಟರ್ನ್ಯಾಷನಲ್ ಹೇರ್ ಸ್ಟೈಲ್, ಇಂಟರ್ನ್ಯಾಷನಲ್ ಮೇಕಪ್ಸ್ ಅದು ಹೇಳ್ಕೊಡ್ತಾ ಇದ್ದೇನೆ. ಜೊತೆಗೆ ನಾನು ಕೇಳಿದ್ದೀನಿ ಈ ಮೇಕಪ್ಪನ್ನೆಲ್ಲ ಯಾವುದಾದ್ರು ಒಳ್ಳೆ ಸೆಲೆಬ್ರಿಟಿಗೆ ಮಾಡಿದರೆ, ಎಲ್ಲರೂ ಸಿಕ್ಕಿದ್ರೆ 1-2 ಸೆಲೆಬ್ರಿಟಿಗಳು ಸಿಕ್ಕಿದರೆ ಅವ್ರ ಲೈಫ್ ಚೇಂಜ್ ಆಗ್ತದೆ ಮೇಕಪ್ ಆರ್ಟಿಸ್ಟ್ಗಳದ್ದು ಅಂತ ನಾನು ಕೇಳಿದ್ದೀನಿ. ಅದು ಹೌದಾ, ನಿಜಾನಾ ಸುಳ್ಳು? ಆಗಿರ್ಬೋದು, ಆದರೆ ನಾನು ಇದುವರೆ ಸೆಲೆಬ್ರಿಟಿಗಳಿಗೆ ಅಂತ ಯಾರಿಗೂ ಮಾಡಿಲ್ಲ. ಮೊನ್ನೆ ಮೇಡಮ್ಗೆ ಸ್ವಲ್ಪ ಅಂದರೆ ಜಸ್ಟ್ ಒಂದು 5 ಮಿನಿಟ್ಸ್, ಹೌದೌದು ಶಾಸಕರು ಗೊತ್ತಿದ್ದು, ಅದು 5 ಮಿನಿಟ್ಸ್ ಅಷ್ಟೇ, 5 ಮಿನಿಟ್ಸ್ ಅಷ್ಟೇ ಅವರ ಮುಖ ಚೇಂಜ್ ಆಗಿ. ಕೆಲವರದಲ್ಲಿ ಕಮೆಂಟ್ಸ್ ನೋಡಿದ್ದೀನಿ ಚೇಂಜ್ ಆಗಿಲ್ಲ ಆ ಟೈಪ್ ಈ ಟೈಪ್, ಆದರೆ ನನ್ನ ಪ್ರಕಾರ ಅವರು ಚೇಂಜ್ ಆಗಿದ್ದಾರೆ. ಅವರು ಮತ್ತೆ ಹೇಳಿದ್ರು ನನ್ನ ಚೇಂಜ್ ಆಗಿದೆ, ಹೌದು ಸ್ವಲ್ಪ ಚೇಂಜ್ ಆಗಿದ್ದಾನೆ, ಹೊರಗಡೆನೂ ಗುರ್ತ ಸ್ವಲ್ಪ ಸಿಗ್ಬೋದು ಅನಿಸ್ತದೆ, ಆದರೆ ಕಲರ್ ಚೇಂಜ್ ಮಾಡಿಲ್ಲ ನಾನು. ಅಂದರೆ ಅವರ ಮೇಕಪ್ಪಿನ ಮುಖದಲ್ಲಿದ್ದ ಕಲೆಗಳನ್ನ ತೆಗೆದಿದ್ದೀನಿ ಅಷ್ಟೇ, ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಅಲ್ಲದೆ ಅವರ ಕಲರನ್ನು ಅವ್ರು ಹೇಳಿದ್ರು ನನ್ನ ಹತ್ರ ಕೂತ್ಕೊಳ್ಳೋ, ನಾನು ಕಲರ್ ಚೇಂಜ್ ಮಾಡಬೇಡಿ ಅಂತ. ಅದಕ್ಕೆ ಸ್ವಲ್ಪ ಅಷ್ಟೇ, ಅದೊಂದು 5 ಮಿನಿಟ್ಸಲ್ಲಿ ಅಷ್ಟೇ, 5 ಮಿನಿಟ್ಸ್. ಏನಿದ್ರು ಒಂದು ಮುಖದ ಕಲರ್ ಚೇಂಜ್ ಮಾಡಬೇಕು ಅಂತ ಮಿನಿಮಮ್ ಅರ್ಧ ಗಂಟೆ ಬೇಕು. ಅರ್ಧ ಗಂಟೆಲಿ ನಾನು ಚೇಂಜ್ ಮಾಡಿ ಕೊಡ್ತೇನೆ. ಆದರೆ 5 ಮಿನಿಟ್ಸಲ್ಲಿ ಯಾರಿಂದ ನನಗೆ ತುಂಬ ಗ್ರೇಟ್ ಇದ್ದವ್ರು ಮಾಡ್ಬೋದೇನೋ, ತುಂಬ ಅಲ್ಲಿರೋರು. ನನಗೆ ನಾನು ಕೇಳೋದು, ಈಗ ಎಷ್ಟು ನಿಮ್ಮ ಜೊತೆ ಅಕಾಡೆಮಿಗೆ ಎಷ್ಟು ಜನರು ಇಲ್ಲಿ ಬಂದಿದ್ದಾರೆ, ಸೇರಿದ್ದಾರೆ, ಏನು ಚಟುವಟಿಕೆಗಳು? ಅಂದರೆ ಈಗ ಫಸ್ಟ್ ಬ್ಯಾಚ್ ಆಗ್ತಾ ಇದೆ ಅಲ್ಲ, ಅಂದರೆ ಇನ್ನೂ ರೀಚ್ ಆಗಿಲ್ಲ, ಕೆಲವರಿಗೆ ಮಾತ್ರ ಇಲ್ಲಿ ಸುತ್ತಮುತ್ತ ಸ್ವಲ್ಪ ರೀಚ್ ಆಗಿದ್ದಾರೆ ಅಷ್ಟೇ. ಕೇವಲ 35 ದಿವಸ ಅಷ್ಟೇ, 35 ಡೇಸ್ ಕೋರ್ಸ್. ಮತ್ತೆ ಅವರಿಗೆ 35 ಡೇಸ್ ಬರ್ಬೋದು, ಅದು ಇಂಟರ್ನ್ಶಿಪ್ ಅಂತ ಬರ್ಬೋದು. ಹಾಗೆ ಅಂತ ಬಂದರೆ ಅದು ಫ್ರೀ ಆಗಿರ್ತದೆ, ಅದರಲ್ಲಿ ಯಾವುದೇ ಇದ್ರೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತೀನಿ, ಇಂಟರ್ನ್ಶಿಪ್ ಮಾಡಿದ್ದಾರೆ ಅಂತ ಸರ್ಟಿಫಿಕೇಟ್ ಕೂಡ ಕೊಡ್ತೀನಿ ಅವರು. ಆಮೇಲೆ ನಾನೀಗ ಮೇಕಪ್ಪಿಗೆ ಹೋಗ್ತಾ ಇದ್ದೀನಿ, ಅದೇ ನನಗೆ ಎಡೆಯಲ್ಲಿ ಮೇಕಪ್ಸ್ ಇದೆ ಇವತ್ತು ಹೋಗದ ಹಾಗೆ, ಅದರಲ್ಲಿ ಅವರು ನಮ್ಮ ಜೊತೆ ಬರ್ಬೋದು. ಅಂದರೆ ಇಲ್ಲಿ ಸ್ಟೂಡೆಂಟ್ಸ್ ಈಗ ಅಂದರೆ ಆ ಬ್ಯಾಚಲ್ಲಿ ಯಾವ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರು ಇಂಟ್ರೆಸ್ಟ್ ಇದೆ ನನ್ನ ಜೊತೆ ಬರ್ಬೋದು, ನಾನು ಅವ್ರಿಗೆ ಕರ್ಕೊಂಡು ಹೋಗ್ತೀನಿ. ಹೌದು. ಈಗ ದೂರದಲ್ಲಿ ನೋಡ್ತಾ ಇರ್ತಾರೆ, ಸೊ ಅವರಿಗೂ ಆಸಕ್ತಿ ಇರ್ತದೆ, ನಾವೊಮ್ಮೆ ಬರಬೇಕು, ನಾನು ಒಂದು ಸ್ವಾವಲಂಬಿ ಜೀವನವನ್ನು ಮಾಡಬೇಕು, ಉದ್ಯೋಗ ಹಿಡಿಬೇಕು ದಾರಿ ಅಂತ. ಸೊ ಅಂಥವ್ರಿಗೆ ನೀವು ಏನು ಹೇಳ್ತೀರಿ, ಅವಕಾಶ ಇದೆಯಾ ಇಲ್ಲಿ? ಖಂಡಿತ ಬರ್ಬೋದು, ಅದರಲ್ಲಿ ಏನಿಲ್ಲ. ಇಲ್ಲಿ ಸುಳ್ಯ ಅಂತ ಹೇಳಿದ ಮೇಲೆ ಇಲ್ಲಿ ಪಿ ಜಿಗಳ ವ್ಯವಸ್ಥೆ ಅಷ್ಟೇ ಇದೆ, 35 ಡೇಸ್ ಅಷ್ಟೇ ಅಲ್ಲ, ಪಿ ಜಿಗಳಿದ್ದಾವೆ, ರೂಮ್ ಇದ್ದಾವೆ. ಅದು ಬೇಕಾದ್ರೆ ನಾವೇ ಏನಾದರೂ ರೆಡಿ ಮಾಡಿ ಕೊಡೋಣ, ಅದರಲ್ಲಿ ಇದಿಲ್ಲ. 9:30 to 1:30 ಅಷ್ಟೇ ಕ್ಲಾಸ್ ಇರೋದು. 9:30 ಅಷ್ಟೇ ಕ್ಲಾಸ್ ಇರೋದು. ಮತ್ತೆ 2 to 4:30 ಬ್ಯೂಟಿಷಿಯನ್ ಕ್ಲಾಸ್ ಹೇಳಿಕೊಡ್ತಾ ಇದ್ದಾನೆ. ಮೇಕಪ್ ಆರ್ಟಿಸ್ಟ್ ಬೇರೆ, ಬ್ಯೂಟಿಷಿಯನ್ ಬೇರೆ. 2 to 4:30 ಬ್ಯೂಟಿಷಿಯನ್ ಹೇಳಿಕೊಡ್ತಾ ಇದ್ದಾನೆ, ಅದು ಬೇರೆ ಇದೆ. ಮತ್ತೆ ಅದರಲ್ಲಿ ಇಂಟ್ರೆಸ್ಟ್ ಇದ್ದವರು ಆಗ ಇರ್ಬೋದು, 4:30 ವರೆಗೆ ಇರುತ್ತೆ ಅದು. ಆಮೇಲೆ ಕಲಿಯೋಕ್ಕೆ ಬೇಕಾದ ಪ್ರತಿಯೊಂದು ಫೌಂಡೇಶನ್ನಿಂದ ಹಿಡಿದು ಪ್ರತಿಯೊಂದು ನಾನೇ ಇಲ್ಲಿಂದ ಕೊಡೋದು, ಅವ್ರು ಏನು ತರಬೇಕಾಗಿಲ್ಲ ಹೊರಗಡೆಯಿಂದ. ಓಕೆ, ನಾನೇ ಇಲ್ಲಿಂದ ರೆಕಮೆಂಡ್ ಮಾಡ್ತೀನಿ ಅವರಿಗೆ, ಪ್ರತಿಯೊಂದು ನಾನೇ ಕೊಡ್ತೀನಿ. ಹೌದಲ್ಲ? ನೋಡಿ, ಇಷ್ಟೆಲ್ಲ ಅವಕಾಶಗಳುಂಟು ಕಲಿಕೆ. ಒಂದು ತಿಂಗಳಿಗೆ 50,000 ದುಡಿಬೋದು. ನೋಡಿ, ಈ ವಿಡಿಯೋ ನೋಡಿದ ಮೇಲೆ ಶಾಲಿನಿಯವರು ಹೇಗೆ ಬೆಳೆದಿದ್ದಾರೆ ಅಂತ ನೋಡ್ಬೋದು. ಲಾಸ್ಟ್ ಕೆಲವು ವರ್ಷಗಳಲ್ಲಿ ಅವರು ಕಂಡಿರೋ ಪ್ರಗತಿಯನ್ನು ನೋಡಿದರೆ ನಮಗನ್ಸುತ್ತೆ ನೀವು ಇವರನ್ನೇ ಎಕ್ಸಾಂಪಲ್ ಆಗಿಟ್ಟು ನೀವು ಇಲ್ಲಿ ಬಂದು ಸೇರಿಕೊಂಡ್ರೆ ಇವರು ಇನ್ನಷ್ಟು ನಿಮ್ಮನ್ನು ಬೇರೆ ಇನ್ನು ನಿಮ್ಮ ಬದುಕಲ್ಲಿ ಇನ್ನೊಂದಷ್ಟು ಬದಲಾವಣೆಗಳಿಗೆ ಕಾರಣರಾಗ್ತಾರೆ ಅಂತ. ಇದರಲ್ಲಿ ನಾನೊಂದು ಕಡಿಮೆ ಅಂದರೆ ಈ 2 ಇಯರಲ್ಲಿ ಒಂದು ಸ್ವಲ್ಪ ಟೈಮ್ ವರ್ಕ್ ಮಾಡಿಲ್ಲ. ಅದು ಬಿಟ್ಟು ನಾನೊಂದು 30-40 ಮೇಕಪ್ಪಿಗೆ ಹೋಗಿದ್ದೀನಿ, ವರ್ಕ್ ಮಾಡಿದ್ದೀನಿ. ಮತ್ತು ನಮ್ಮ ಫ್ರೀ ವೆಡ್ಡಿಂಗ್ ಶೂಟ್ಸ್ಗಳು ಅದಕ್ಕೆಲ್ಲ ಹೋಗಿದ್ದೀನಿ. ಶಾರ್ಟ್ ಮೂವಿಯಲ್ಲಿ ಮಾಡಿದ್ದೀನಿ, ಮೇಕಪ್ ಮಾಡಿದ್ದೀನಿ. ಫ್ರೀ ವೆಡ್ಡಿಂಗ್ ಶೂಟ್ಗಳಿಗೆಲ್ಲ ಹೋಗಿದ್ದೀನಿ. ಜೊತೆಗೆ ಹಾಗೆ ಮತ್ತು ಮಾಡೆಲ್ ಶೂಟ್ಗಳಿಗೆ ಮೇಕಪ್ ಮಾಡಿದ್ದೀನಿ. ನೋಡಿ, ಇವರಿಗೆ ಇನ್ನಷ್ಟು ಅವಕಾಶಗಳು ಕೂಡ ಸಿಗಬೇಕಾಗಿದೆ. ಯಾಕಂತೇಳಿದರೆ ನೋಡಿ, ಈಗ ಸಿಗ್ತದೆ ಈಗ. ಯಾಕಂತೇಳಿದರೆ ಈ ವಿಡಿಯೋ ಎಲ್ಲ ಹೋದ ಮೇಲೆ ಅವರ
ಜೀವನದಲ್ಲಿ ಏನಾದರೂ ಹೊಸತ್ತು ಒಂದು ಅವಕಾಶಗಳು ಕ್ರಿಯೇಟ್ ಆಗಲಿ ಅಂತ ನಾವು ಕೂಡ ಕೇಳ್ತೇವೆ. ಹೌದು. ಏನು ಹೇಳ್ತೀರಿ ಕಡೆಯದಾಗಿ ನಮ್ಮ ವೀಕ್ಷಕರ ಜೊತೆ ಏನು ಹೇಳ್ತೀರಿ? ಜೀವನ ಬದಲಾಗಬೇಕು ಅಂತ ಹೇಳಿದರೆ ನಾವೇನಾದರೂ ಒಂದು ಟೈಮ್ ಸ್ವಲ್ಪ ಟೈಮ್ ನಾವು ಕಷ್ಟಪಡಲೇಬೇಕು, ಇಲ್ಲದ್ರೆ ಆಗೋದೇ ಇಲ್ಲ. ನಾನು ಒಮ್ಮೆಲೆ ಬೆಳೆದು ಬಂದವಳ ಏನಲ್ಲ, ತುಂಬ ಕಷ್ಟಪಟ್ಟೇ ಬಂದಿರೋದು. ಎಲ್ಲರೂ ಕಷ್ಟಪಟ್ಟರೆ ಮುಂದೆ ಬರ್ಲಿಕ್ಕೆ ಆಗೋದು. ನಾವು ಹಾರ್ಡ್ ವರ್ಕ್ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈ 35 ಡೇಸಲ್ಲಿ ಕಷ್ಟಪಟ್ಟರೆ ಮತ್ತೆ ನಮಗೆ 35 ಇಯರ್ ಅಲ್ಲ 60 70 ಇಯರು ಕೆಲಸ ಮಾಡ್ಬೋದು. ಮೇಕಪ್ಪಿನ ವರ್ಲ್ಡ್ ಇದೆಯಲ್ಲ, ಅದು ಖಂಡಿತ ಇನ್ನೂ ಜಾಸ್ತಿ 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 ಆಗ್ತಾ ಹೋಗ್ತದೆ. ಮತ್ತು ಫ್ಯೂಚರ್ಗೆ ಅದು ಕಡಿಮೆ ಆಗೋದಿಲ್ಲ. ಮೇಕಪ್ ಅನ್ನೋದು ಕಡಿಮೆ ಆಗೋದಿಲ್ಲ. ಮೇಕಪ್ ಒಂದು, ಮತ್ತು ಹಾಸ್ಪಿಟಾಲಿಟಿ, ಮೆಡಿಕಲ್ ಫೀಲ್ಡ್, ಅದರಲ್ಲಿ ಯಾವುದೇ ಕಡಿಮೆ ಅಂತ ಬರೋದಿಲ್ಲ, ಜಾಸ್ತಿ ಹಾಕೊಂಡೇ ಹೋಗೋದು. ಹೌದು, ಅದರಲ್ಲಿ ಒಳ್ಳೆ ಫ್ಯೂಚರ್ ಇದೆ. ಮೇಕಪ್ಪಲ್ಲಿ ಒಳ್ಳೆ ಫ್ಯೂಚರ್ ಇದೆ. ನೀವು ಈಗ ಕಲ್ತ್ರೆ 35 ಡೇಸ್ ಅಷ್ಟೇ. ನಿಮಗೆ ಇನ್ನೊಂದು ಅಂತ ಹೇಳಿದರೆ ಸೆಲ್ಫ್ ಮೇಕಪ್ ಮಾಡುವವರು ಕೂಡ ಕಲಿಬೋದು. ಅದು ಸಹ ಇದೆ ಇದರಲ್ಲಿದೆ. ನಾನು ಅದು ಮುಂದೆ ಕ್ಲಾಸ್ ತಗೊಳ್ತೀನಿ. ಹಾಗಂತ ಇದು ಈ 35 ಡೇಸಲ್ಲಿ ಕೂಡ ಕಲಿಬೋದು. ನೀವು ಜಾಬಿಗೆ ಹೋಗ್ತಾ ಇದ್ದೀರಾ, ಫ್ಯಾಷನ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದರೆ ನೀವು 35 ಡೇಸ್ ಇಲ್ಲಿ ಟೈಮ್ ಕಲ್ತ್ಬಿಟ್ಟು ಜಾಬಿಗೆ ಹೋಗ್ಕೊಂಡು ನಿಮಗೆ ಆರ್ಡ್ರ್ ಬಂದಾಗ ಮಾತ್ರ 2 ಡೇಸಿಗೆ ವೀಕ್ಲಿ ರಜೆಯಲ್ಲಿ ಇರುತ್ತಲ್ಲ, ಅದನ್ನು ಆಗುವಾಗ ತಗೊಂಡು ಆರ್ಡ್ರಿಗೆ ಹೋಗಿ ಮತ್ತೆ ಆರ್ಡ್ರಿಗೆ ಬಂದುಬಿಟ್ಟು ಒಂದು 10 ಗಂಟೆ ಆಗುವ ಮುಗೀತದೆ. ನಮ್ಮ ಏನೇ ಇದ್ರೂ 10 ಗಂಟೆ 11 ಗಂಟೆ ಅಷ್ಟು ಮುಗಿದು ಬಿಡ್ತದೆ. ಮನೇಲಿ ಬಂದು ಆರಾಮಾಗಿ ರೆಸ್ಟ್ ತೊಗೋಬೋದು ಅಂತ ಒಂದು ಆಪರ್ಚುನಿಟಿ ಇದೆ. ಸುಳ್ಯಕ್ಕೆ ಕೊಟ್ಟಿದ್ದೀನಿ. ಫಸ್ಟ್ ಟೈಮ್ ಮೇಕಪ್ ಅಕಾಡೆಮಿ ಓಪನ್ ಮಾಡಿದ್ದೀನಿ ಸುಳ್ಯದಲ್ಲಿ ಮೇಕಪ್ ಅಕಾಡೆಮಿ ಇಲ್ಲ ಅಂತ ನನ್ನ ಭಾವನೆ, ಗೊತ್ತಿಲ್ಲ. ಹಾಗಂತ ಫಸ್ಟ್ ಟೈಮ್ ಓಪನ್ ಮಾಡಿದ್ದೀನಿ ಅಂತ ನನ್ನ ಒಂದು ಅನಿಸಿಕೆ. ಸುಳ್ಯದ ಸುತ್ತಮುತ್ತಿರುವವರು ಅಥವಾ ಈ ಪುತ್ತೂರಾಗಲಿ, ಕಡಬ, ಇಲ್ಲಿ ನಮ್ಮ ಸುಬ್ರಹ್ಮಣ್ಯ, ಮಡಿಕೇರಿ, ಇಲ್ಲಿ ಕೇರಳದಲ್ಲಿ ಅಡೂರು, ಅದು ಆ ಸೈಡು, ಮತ್ತು ದೂರದವರು ಕೂಡ ಬರ್ಬೋದು. ಇಲ್ಲಿ PG ಫೆಸಿಲಿಟಿ ಇದೆಯಲ್ಲ, ಬಸ್ಸಲ್ಲಿ ಮಾಡಿ ಹೋಗಿ ಬರೋಕ್ಕೆ ಬಸ್ ಎಲ್ಲ, ಸುಳ್ಯಕ್ಕೆ ಎಲ್ಲ ದಿಕ್ಕಿಂದನೂ ಬಸ್ ಇದೆ. ಬಂದು ಕಲಿಬೋದು. ಹೌದು, ಕಲಿಸಿಕೊಡ್ತೀನಿ. ಅದು ನನ್ನ ಟ್ರಿಕ್ಗಳನ್ನ ಯಾವುದೇ ಹೈಡ್ ಇಲ್ಲದೆ ನಾನು ಹೇಳಿಕೊಡ್ತೇನೆ. ಅದೇ 100% 200% ನಾನು ಹೇಳಿಕೊಡ್ತೇನೆ. ಶಾಲಿನಿ ಅವರು ಈಗಾಗಲೇ ಹೇಳಿದರು, ತುಂಬ ದೂರ ಏನಿಲ್ಲ. ಇದು ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿ. ನಾವು ಈ ಕಡೆ ಮಡಿಕೇರಿಯಿಂದ ಬರುವಾಗ ಪುತ್ತೂರಿಗೆ ಹೋಗ್ಬೇಕು ಅಂತಂದರೆ ಸುಳ್ಯಕ್ಕೆ ಬರಲೇಬೇಕು. ಬಸ್ ಸ್ಟ್ಯಾಂಡ್ ಹತ್ರನೇ ಬರಲೇಬೇಕು. ಈಚೆಗೆ ಮಂಗಳೂರಿಂದ ನಾವು ಮೈಸೂರಿಗೆ ಹೋಗೋದಾದ್ರೂ ಕೂಡ ಸುಳ್ಯಕ್ಕೆ ಬರಲೇಬೇಕು. ಅಂತಹ ಬಸ್ ಸ್ಟ್ಯಾಂಡ್ ಏನು KSRTC ಬಸ್ ಸ್ಟ್ಯಾಂಡ್ ಇದೆ, ಸರಿ ಅಪೋಸಿಟಿಗೆ ಶಾಲೆಯವರ ಒಂದು ಅಕಾಡೆಮಿ ಇರುವಂಥದ್ದು. ಹಾಗಾಗಿ ದಯವಿಟ್ಟು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ. ಇನ್ನು ನೀವು ಮುಂದಕ್ಕೆ ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಇದ್ದರೆ, ಹೊಸದಾಗಿ ಏನಾದರೂ ಮಾಡಬೇಕು ಅಂತಿದ್ರೆ, ಕ್ರಿಯೇಟಿವ್ ಆಗಿ ಏನಾದರೂ ನಿಮ್ಮನ್ನು ನೀವು ತೋರಿಸ್ಕೊಳ್ಬೇಕು ಅಂತ ಇದ್ದರೆ, ಶಾಲೂಸ್ ಮೇಕಪ್ ಆ್ಯಂಡ್ ಹೇರ್ ಅಕಾಡೆಮಿ, ಗೌರಿ ಬ್ರೈಡಲ್ಸ್ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಶಾಲಿನಿ ಅವರೇ ಹೇಳ್ತಾ ಇದ್ದಾರೆ, ನನ್ನ ಟ್ರಿಕ್ಗಳನ್ನೆಲ್ಲ ಹೈಡ್ ಮಾಡದೆ ನಾನು ಅದನ್ನು ಹೇಳ್ಕೊಡ್ತೇನೆ ಅಂತೇಳಿ. ತಾವೆಲ್ಲರೂ ಕೂಡ ಬರಬೇಕು. ಹಾಗೆ ಇವರಿಗೆ ಸಪೋರ್ಟ್ ಮಾಡಿ, ಜೊತೆಗೆ ಇವರ ಸಂಸ್ಥೆಯನ್ನು ಕೂಡ ಬೆಳೆಸಿ, ಒಂದು ಮಹಿಳೆ ಇಲ್ಲಿವರೆಗೆ ಕಟ್ಟಿರೋ ಸಂಸ್ಥೆ ಇನ್ನೂ ದೊಡ್ಡದಾಗಿ ಬೆಳೀಲಿ. ಇದಲ್ಲ, ಇನ್ನೊಂದು 2-3 ಫ್ಲೋರ್ ಅವ್ರ ಮೇಲೆ ಏರಿಸಿ ಫುಲ್ ಅಕಾಡೆಮಿ, ಮಕ್ಕಳು ಹೀಗೆ ಬ್ಯುಸಿಯಾಗಿ ಹೋಗಲಿ ಅವರು. ಹಾಗೆ ನಾವೆಲ್ಲರೂ ಕೂಡ ಅವರ ಜೊತೆ ಇದ್ದು ಬೆಂಬಲಿಸುವ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.